ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶಜೇ ಭವರೋಗಿನಾಂ ನಿಧಿಗೆ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಗೆ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಬಹಳ ವಿಶೇಷವಾಗಿ ಭಾದ್ರಪದ ಮಾಸದ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಇನ್ನು ಇವತ್ತಿನ ದಿವಸ ಬಹಳ ಅದ್ಭುತವಾಗಿ ತಮ್ಮೆಲ್ರಿಗೂ ಕೂಡ ಮತ್ತೊಂದು ಔಷಧಿಯನ್ನು ನಾನು ತಗೊಂಡು ಬಂದಿದ್ದೇನೆ. ಅದರ ಜೊತೆಗೆ ಭಾದ್ರಪದ ಮಾಸ ಪ್ರಾರಂಭ ಆಗಿ ಈಗಾಗಲೇ 2 ದಿನಗಳಾಗೋಗಿದೆ. ಭಾದ್ರಪದ ಮಾಸ ಬಂತು ಅಂದರೆ ಗಣಪನ ಅನುಗ್ರಹ. ಕಳೆದ ಬಾರಿ ಭಾನುವಾರದ ಕಾರ್ಯಕ್ರಮದಲ್ಲೂ ಕೂಡ ತಿಳಿಸ್ತಾ ಇದ್ದೆ ಗಣಪನ ಒಂದು ವೈಶಿಷ್ಟ್ಯತೆಗಳು ಎಲ್ಲವನ್ನು ಕೂಡ. ಹಾಗಾಗಿ ಗಣಪ, ಗೌರಿ, ತಾಯಿಯ ಆರಾಧನೆ, ಮಗನ ಆರಾಧನೆ ಇದೆರಡನ್ನೂ ಕೂಡ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನಾವೆಲ್ಲವನ್ನು ಕೂಡ ಆಚರಣೆಯನ್ನು ಮಾಡ್ತೀವಿ. ಈ ಬಾರಿಯ ಆಚರಣೆ ಎಂದಿನಂತೆ ಪ್ರತಿ ಬಾರಿ ತಿಳಿಸುವ ಹಾಗೆ ಆರೋಗ್ಯಕರವಾಗಿರತಕ್ಕಂಥ ಆಚರಣೆಯನ್ನೇ ನಾವೆಲ್ಲರೂ ಕೂಡ ಮಾಡೋಣ. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೇನೆ, ಯಾವುದೇ ರೀತಿ ಸಮಸ್ಯೆಗಳನ್ನು ತಂದೊಡ್ಕೊಳ್ತಕ್ಕಂಥದ್ದು ಬೇಡ, ಸಮಸ್ಯೆಗೆ ಸಿಕ್ಕಾಕೊಳ್ತಕ್ಕಂಥದ್ದು ಬೇಡ, ಸಮಸ್ಯೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಬೇಡ. ಇದೆಲ್ಲವನ್ನು ಕೂಡ ಪಕ್ಕದಲ್ಲಿಟ್ಟು ಆರೋಗ್ಯಕರವಾಗಿರ್ತಕ್ಕಂಥ ಗಣಪನ ಹಬ್ಬವನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ಕೊಳ್ಳೋಣ. ಯಾಕೆಂದರೆ ಯಾವುದೇ ರೀತಿ ಮನನೋಯಿಸ್ಕೊಳ್ತಕ್ಕಂಥ ಕೆಲಸಗಳನ್ನು, ಚಟುವಟಿಕೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಬೇಡ. ಹಾಗಾಗಿ ಯುವಕರಿಗೆ, ಯುವ ಪ್ರತಿಭೆಗಳಿಗೆ ತಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿಯನ್ನು ಮಾಡ್ಕೊಳ್ತೇನೆ. ಈ ಬಾರಿಯ ಗಣಪನ ಹಬ್ಬ ನಿಜಕ್ಕೂ ಈ ರೀತಿಯೂ ಗಣಪತಿ ಹಬ್ಬವನ್ನು ಆಚರಣೆಯನ್ನು ಮಾಡಬಹುದಾ ಎಂಬತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ತೋರಿಸ್ಬೇಕು. ಅದರಲ್ಲೂ ನಾನು ಈ ಬಾರಿ ನೋಡಿ, ಬರೀ ನಮ್ಮ ಬೆಂಗಳೂರು ರಾಜ್ಯವಲ್ಲದೀರ, ಕರ್ನಾಟಕ ರಾಜ್ಯವಲ್ಲದೀರ, ಕರ್ನಾಟಕ ಒಂದು ಇದಲ್ದೀರ, ಭಾರತ ದೇಶವಲ್ಲದೀರ, ಹೊರದೇಶದಲ್ಲೂ ಕೂಡ ವಿಭಿನ್ನ ರೀತಿಯಲ್ಲಿ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಆಚರಣೆ ಮಾಡತಕ್ಕಂಥ ಗಣಪನ ಹಬ್ಬ ಇದು ಶ್ಲಾಘನೀಯ. ಅದಕ್ಕಾಗಿ ಈ ಬಾರಿ ಎಲ್ಲ ಯುವಕರಲ್ಲೂ ಕೂಡ ನಾನೊಂದು ಮನವಿಯನ್ನು ಮಾಡ್ಕೊಳ್ತೀನಿ. ಇಡೀ ಭಾರತವೇ ಒಂದು ಕ್ಷಣ ಬೆಂಗಳೂರಿನತ್ತ ತಿರುಗಿ ನೋಡಬೇಕು. ಏನಿದು ಈ ಬಾರಿ ಬೆಂಗಳೂರಿನಲ್ಲಿ ಯಾವುದೇ ರೀತಿ ಕೇಸೇ ಇಲ್ವಲ್ಲ, ಕರ್ನಾಟಕ ಅಂತಲೇ ತೊಗೊಂಡ್ಬಿಡೋಣ. ಕರ್ನಾಟಕದಲ್ಲಿ ಯಾವುದೇ ರೀತಿ ಯಾವುದೇ ಕೇಸ್ಗಳೇ ಕಾಣಿಸ್ತಾ ಇಲ್ವಲ್ಲ. POP ಗಣಪನದ್ದಾಗಲಿ, ಇಲ್ಲಾಂದರೆ ಬೇರೆ ರೀತಿ ಇರ್ತಕ್ಕಂಥದ್ದಾಗಲಿ, ಗಣಪನನ್ನು ಮುಳುಗಿಸಿದ ಮೇಲೂ ಕೂಡ ಯಾವುದೇ ರೀತಿ ಕರಗದೆ ಸಮಸ್ಯೆ ಆಗಿರ್ತಕ್ಕಂಥದ್ದಾಗಲಿ, ಯಾವುದೇ ರೀತಿ ಕೇಸೇ ಆಗೋದು ಬೇಡ. ಅಂದರೆ ಇದು ಎಂಥ ಸಮಸ್ಯೆಗಳು ಎದುರಾಗಬಾರ್ದು, ಯಾವುದು ನಮ್ಮ ಕಿವಿಗೆ ಬೀಳಬಾರ್ದು. ಅಂತಹದ ರೀತಿ ಇರತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ, ಪ್ರಕೃತಿಗೆ ಯಾವುದೇ ರೀತಿ ಹಾನಿಯಾಗದೇ ಇರತಕ್ಕಂಥ ಗಣಪನ ಹಬ್ಬವನ್ನು ಈ ವರ್ಷ ನಾವೆಲ್ಲರೂ ಕೂಡ ಮಾಡಿ ತೋರಿಸ್ಬೇಕು. ಅದನ್ನು ಮುಂದಿನ ದಿನಮಾನಗಳಲ್ಲಿ ಅದನ್ನು ಹಂಗೆ ರೂಢಿ ಮಾಡ್ಕೊಳ್ತಾ ಹೋಗೋಣ. ಇದು ಒಂದನ್ನು ಈ ಬಾರಿ ಕರ್ನಾಟಕ ರಾಜ್ಯವನ್ನು ಇಡೀ ಭಾರತವಲ್ಲದಿರ ಹೊರದೇಶವೂ ಕೂಡ ತಿರುಗಿ ನೋಡಬೇಕು. ಎಷ್ಟು ಅಂದರೆ ಇಂಗ್ಲೀಷ್ನಲ್ಲಿ ಇದಕ್ಕೊಂದು ಪದ ಹೇಳ್ತಾರೆ ಕ್ಯಾಶುಯಲ್ ಆಗಿ, ಈಕೋ ಫ್ರೆಂಡ್ಲಿ ಅಂತ. ಈಕೋ ಫ್ರೆಂಡ್ಲಿ ಗಣಪತಿ ಹಬ್ಬವನ್ನು ಕರ್ನಾಟಕ ರಾಜ್ಯದೆಲ್ಲೆಡೆ ಕೂಡ ವಿಭಿನ್ನ ರೀತಿಯಲ್ಲಿ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಎಂಬತಕ್ಕಂಥ ಮಾತು ಎಲ್ಲ ಕಡೆ ಕೂಡ ಹರಡಬೇಕು. ಯುವಕರಲ್ಲಿ ತಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿ. ಯುವಕರು ನಮಗೆ ಹೇಗಿರುತ್ತೆ ಅಂದರೆ, ಯುವಕರಂದರೆ ನನಗೇನು ವಯಸ್ಸಾಗಿದೆಯಾ, ನಾನು ಯುವಕನೇ ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂದರೆ ನಾವು ಈ ಒಂದು ಗಣಪತಿ ಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಂಡು ಬಂದಿರೋ ಕಾರಣದಿಂದ ನಮಗೊಂದು ಕಿಚ್ಚಿಗೆ ಏನಪ್ಪ ಅಂದರೆ, ಈಗ ನಾವು ಮೊದಲು ಸಿಟಿನಲ್ಲೇ ಇದ್ದಿದ್ದು, ಈಗ ಸಿಟಿ ಬಿಟ್ಟು ಸ್ವಲ್ಪ ಬೆಂಗಳೂರು ಗ್ರಾಮಾಂತರಕ್ಕೆ ಬಂದಿದ್ದೇವೆ. ದೇವನಹಳ್ಳಿ ಹತ್ರ, ಏರ್ಪೋರ್ಟ್ ಹತ್ರ. ಅಲ್ಲಿ ನಮಗೆ ಅಷ್ಟಾಗಿ ಯಾವುದೇ ರೀತಿ ಏನಂತಾರಪ್ಪ ಕಾಂಪಿಟೇಷನ್ ಎಂಬತಕ್ಕಂಥದ್ದಿಲ್ಲ. ಆಶ್ರಮದಲ್ಲಿ ಒಂದು ಆಚರಣೆ ಮಾಡ್ತಾಯಿದ್ವಿ, ಸುಮ್ಮನಾಗಿ ಹೋಗ್ತಾಯಿದ್ವಿ. ಆದರೆ ನಾವು ಬೆಂಗಳೂರು ಸಿಟಿ ಮೊದಲು ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಆನಂದ್ ಗುರುಜಿ ಅವರ ಮನೆ ಅಂತಂದರೆ ಕತ್ತರಗುಪ್ಪೆನಲ್ಲಿ ಇತ್ತು, ಕಾಮಾಖ್ಯ ಥಿಯೇಟ್ರ್ ಹತ್ರ, ಕಾಮಾಖ್ಯ ಚಿತ್ರಮಂದಿರದ ಹತ್ರ ಇತ್ತು ಆ ಜಾಗದಲ್ಲಿ. ಆದರೆ ಈಗ ಸದ್ಯದಲ್ಲಿ ನಾವು ಅಲ್ಲಿಲ್ಲ. ಅಂದರೆ ಸಂಪೂರ್ಣವಾಗಿ ಇಲ್ಲಿಂದ ನಾವೆಲ್ಲವೂ ಕೂಡ ಉತ್ತರ ದಿಕ್ಕಿನ ಕಡೆ ಪ್ರಯಾಣವನ್ನು ಬೆಳೆಸಿ ಈಗ ಅಲ್ಲಿ ಮಹರ್ಷಿ ಮಂದಿರ ಎಂಬತಕ್ಕಂಥ ಒಂದು ಬೃಹತ್ ಮಟ್ಟದ ಆಶ್ರಮವನ್ನು ನಿರ್ಮಾಣ ಮಾಡಿ ನಾವೆಲ್ಲರೂ ಕೂಡ ಅಲ್ಲೇ ಇದ್ದೀವಿ. ಆದರೆ ಮೊದಲು ಗಣಪತಿ ಹಬ್ಬವನ್ನು ನಾವು ಸಿಟಿನಲ್ಲಿದ್ದಾಗ ನಮ್ಮ ಕಿಚ್ಚು ಹೇಗಿರುತ್ತೆ ಅಂದರೆ, ನಾವು ಹಬ್ಬವನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಮತ್ತೊಂದು ವಿಚಾರ. ಆದರೆ ಯಾವ ರೀತಿ ಇರುತ್ತೆ ಅಂದರೆ, ನಮ್ಮಲ್ಲೊಂದು ಕಾಂಪಿಟೇಷನ್ನು. ನಮ್ಮ ಗಣಪತಿನೇ ಸೂಪರು, ನಮ್ಮ ಗಣಪತಿ ಬಗ್ಗೆನೇ ಚರ್ಚೆ ಆಗಬೇಕು.
ಈ ಬೀದಿನಲ್ಲಿರ್ತಕ್ಕಂಥ ಗಣಪತಿ ಕೂಡಿಸಿರ್ತಕ್ಕಂಥವ್ರ ಬಗ್ಗೆನೇ ಚರ್ಚೆ ಆಗಬೇಕು ಅಂತ ಹೇಳಿ ನಾವೇನು ಮಾಡ್ತಾಯಿದ್ವಿ, ಅವ್ರು ಇಷ್ಟು ಮಾಡಿದ್ರೆ ನಾವು ಇಷ್ಟು ಮಾಡ್ತಾಯಿದ್ವಿ. ಆದರೆ ನಮ್ಮ ನೋಡಿ ಮತ್ತೊಬ್ಬರು ಮತ್ತಷ್ಟು ಮಾಡ್ತಾಯಿದ್ರು. ಅದಕ್ಕೋಸ್ಕರ ಇಲ್ಲಿ ಪಕ್ಕದ ಬೀದಿನಲ್ಲಿ ಇರ್ತಕ್ಕಂಥವ್ರು 3 ಅಡಿ ಗಣೇಶ ಕೂಡ್ತಿದ್ರು ಅಂದರೆ ಅವ್ರ ಪಕ್ಕದಲ್ಲಿ ಬೀದಿಲಿ ಇರ್ತಕ್ಕಂಥವ್ರು 5 ಅಡಿ ಗಣೇಶ. ನಾವು ಸುಮ್ಮನೆ ಬಿಡ್ತೀವ? ನಾವೇನು ಮಾಡೋದು, 8 ಅಡಿ 9 ಅಡಿ ಗಣೇಶ ತೊಗೊಂಬರೋದು. ಈಗ ಮಣ್ಣಿನ ಗಣಪತಿ ಅಂದರೆ ನಾವೇನು ಮಾಡ್ತೀವಿ, ಒಂದು 5 ಅಡಿವರೆಗೂ ಮ್ಯಾಕ್ಸಿಮಮ್ 6 ಅಡಿವರೆಗೂ ಅಂದ್ಕೊಳ್ಳಿ ಮಣ್ಣಿನ ಗಣಪತಿ ಸಿಗಬಹುದು. ಯಾಕೆಂದರೆ ಆ ಒಂದು ತೂಕ, ಆ ಒಂದು ಕೆಪಾಸಿಟಿ ಮಣ್ಣು ಕೂಡ ತಡೆದಿಟ್ಕೊಳ್ಬೇಕಲ್ವ, ಭಾರವನ್ನು ಸಿಗ್ಬೋದು. ಇತ್ತೀಚಿನ ದಿನಮಾನಗಳಲ್ಲಿ ಟೆಕ್ನಾಲಜಿ ಚೆನ್ನಾಗಿದೆ, ಕ್ಲೇ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ, ಆ ಡೈ ಎಲ್ಲ ತುಂಬ ಚೆನ್ನಾಗಿದೆ. ಈಗ ಮಾಡಿದ್ರೂ ಮಾಡ್ಬೋದು, ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಮಾರುಕಟ್ಟೆಗೆ ಬಂದುಬಿಟ್ಟತ್ತೆ ಇವಾಗಲೇ ಮಣ್ಣಿನ ಗಣಪತಿ. ಆದರೆ ನಾವು ಆಚರಣೆ ಅಂದರೆ ಆ ಒಂದು ಸಣ್ಣ ವಯಸ್ಸಿನಲ್ಲಿ ಆಚರಣೆಯನ್ನು ಮಾಡಬೇಕಾದ್ರೆ ಮಣ್ಣಿನ ಗಣಪತಿ ಅಂದರೆ ತೀರ ಒಂದು 5 ಅಡಿ, ಮಹಾ ತಪ್ಪಿದ್ರೆ 6 ಅಡಿ. ಅದರಲ್ಲೂ ಮಣ್ಣಿನ ಗಣಪತಿ 6 ಅಡಿ ಅಂದರೆ ಸ್ವಲ್ಪ ಕಾಸ್ಟ್ಲಿನೇ. ಅದಕ್ಕೆ ಮೀರಿರ್ತಕ್ಕಂಥದ್ದೇ POP 9 ಅಡಿ 8 ಅಡಿ 12 ಅಡಿ 108 ಅಡಿ ಗಣಪತಿ. ಅದರಲ್ಲೂ ಆ ಬಾಂಬೆ ಕಲ್ಕತ್ತಾದಲ್ಲೆಲ್ಲ ಮಾಡ್ತಾರೆ ಗಣಪತಿ ಹಬ್ಬ ಆಚರಣೆ. ಪಾಪ ನೋಡೋದಕ್ಕೆ 2 ಕಣ್ಣು ಸಾಲದು. ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲೂ ಕೂಡ ಬೆಂಗಳೂರು ಉತ್ಸವ ಅಂತ ಹೇಳಿ ಸಾಕಷ್ಟು ವಿಭಿನ್ನ ರೀತಿಯಲ್ಲೆಲ್ಲ ನಡೆಸ್ತಾರೆ. ಅದಂತೂ ಬಹಳ ಸಂತೋಷ ಆಗುತ್ತೆ ನೋಡಲಿಕ್ಕೆ. ಆದರೆ ನಾವೇನು ಮಾಡ್ತೀವಿ, ನಮ್ಮದೊಂದು ಕಾಂಪಿಟೇಷನ್ ಇರುತ್ತಲ್ಲ ಯುವಕರಲ್ಲಿ, ಅವ್ನು ನೋಡಪ್ಪ 5 ಅಡಿ ಗಣಪತಿ ಕೂಡಿಸ್ಬಿಟ್ಟಿದ್ದಾನೆ, ಏನು ಚೆನ್ನಾಗಿದೆ, ನಾವು ಏನಾದರೂ ಆಗಲಿ ಪರವಾಗಿಲ್ಲ, ನಾವು ಹುಡುಗರೆಲ್ಲ ಸೇರಿ ಮತ್ತೊಂದಷ್ಟು ಕಲೆಕ್ಷನನ್ನು ಮಾಡಿ ನಾವು ಈ ಸತಿ 9 ಅಡಿನಾದರೂ ಕೂಡಿಸ್ಬೇಕು, ಇಲ್ಲ 12 ಅಡಿನಾದರೂ ಕೂಡಿಸ್ಬೇಕು ಅಂತೇಳಿ ನಾವೇನು ಮಾಡ್ತೀವಿ, POP ಗಣೇಶನ ಎತ್ಕೊಂಡ್ಬಂದು ಕೂಡಿಸ್ಬಿಡ್ತೀವಿ. ಬೃಹತ್ ಮಟ್ಟದ ಗಣಪತಿ, POP ಗಣಪತಿ, ಅದನ್ನು ಎತ್ತಬೇಕು ಅಂದ್ರೇ ಒಂದು ಸಮಸ್ಯೆ, ಎತ್ತದೇ ಒಂದು ಕಷ್ಟ. ಏನೋ ಬಾಧೆ ಬಿದ್ದು ಹಂಗು ಹಿಂಗು ಮಾಡಿ ಎತ್ತೀವಿ, ಕೂಡಿಸ್ತೀವಿ. ಭಗವಂತನನ್ನು ಅಲ್ಲಿ ಕೂಡಿಸಿ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಋತ್ವಿಜನ್ನೆಲ್ಲರನ್ನೂ ಕೂಡ ಕರೆಸಿ ನಾವೇ ಪ್ರಸಾದ ಮಾಡಿ ಎಲ್ಲವನ್ನೂ ಕೂಡ ನೈವೇದ್ಯ ಮಾಡಿ ಪ್ರಸಾದ ವಿತರಣೆ, ಅದಾದಮೇಲೆ ಮ್ಯೂಸಿಕ್ ಸಿಸ್ಟಮು DJ ಸಿಸ್ಟಮ್ ಹಾಕ್ಕೊಂಡು ಏನು ಹಾಡು ಕತೆ, ಆಹಾ ಆ ಒಂದು ಖುಷಿನೇ ಬೇರೆ, ಆ ಒಂದು ಸಂಭ್ರಮ ಆ ಒಂದು ಸೊಗಸಿನ ಸೊಗಡೇ ಬೇರೆ. ಆದರೂ ಈ ಗಣಪತಿ ಹಬ್ಬದಲ್ಲಿ ಮಾತ್ರ ಹುಡುಗರು ಯುವಕರು ಅದು ಏನು ಮಾಡ್ತಾರೋ ಬಿಡ್ತಾರೋ, ಮ್ಯೂಸಿಕ್ ಸಿಸ್ಟಮ್ ಮಾತ್ರ ನೀಟಾಗಿದ್ಬಿಡ್ಬೇಕು. ಒಂದಷ್ಟು ಜನ ಅವರು ಶಕ್ತಿಯಾನುಸಾರ ಮೊಬೈಲ್ನಲ್ಲಿ ಸ್ಪೀಕರ್ ಹಾಕ್ಕೊಂಡು ಅದರಲ್ಲೇ ಒಂದು ಎಂಜಾಯ್ಮೆಂಟನ್ನು ಮಾಡ್ತಾರೆ. ಇರೋದ್ರಲ್ಲಿ ಸ್ವಲ್ಪ ವಯಸ್ಕರರಿದ್ದರೆ ಅವ್ರೇನು ಮಾಡ್ತಾರೆ, ಚಿಕ್ಕದಾಗಿ ಒಂದು ಮ್ಯೂಸಿಕ್ ಸಿಸ್ಟಮ್ನ ತರಿಸಾಕೊಂತಾರೆ. ಇರೋದ್ರಲ್ಲಿ ಪರವಾಗಿಲ್ಲ, ನಾವು ದುಡಿದು ನಿಂತಿರ್ತಕ್ಕಂಥವ್ರು ಒಂದಿಷ್ಟು ಜನ ಗ್ಯಾಂಗ್ ಇರ್ತಾವಲ್ಲ, ಅಂದರೆ ಒಂದಿಷ್ಟು ಜನ ಸಂಗಡಿಗರು ಅವ್ರೇನು ಮಾಡ್ತಾರೆ, ದೊಡ್ಡ DJ ಸ್ಪೀಕರ್ಗಳನ್ನೆಲ್ಲ ಹಾಕೊಂಬಂದ್ಬಿಡ್ತಾರೆ. ಅದೆಲ್ಲವೂ ಕೂಡ ಒಂದು ರೀತಿ. ಆದರೆ ಬೆಳಗ್ಗೆ ಎದ್ದಾಗ ನಮ್ಮ ಯುವಕರು ಎಲ್ಲರೂ ಕೂಡ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ಎಂಬತಕ್ಕಂಥ ಹಾಡನ್ನು ಹಾಕ್ತಾರೆ. ಆಗ ಅವರ ಭಕ್ತಿನೇ ಅಪಾರ. ಮಧ್ಯಾಹ್ನ ಊಟ ಆದಮೇಲೆ ತಗೋ ಶುರು ಎಲ್ಲ ನಮ್ಮ ಶಿವರಾಜ್ ಕುಮಾರು, ಪುನೀತ್ ರಾಜ್ಕುಮಾರು ಅವರ ಒಂದು ಪಿಕ್ಚರಿನ ರೀಸೆಂಟಾಗಿ ಯಾವುದಾದ್ರು ಲೇಟೆಸ್ಟ್ ಹಾಡುಗಳು ಬಂದಿರ್ತಾವೋ ಎಲ್ಲ ಹಾಡುಗಳು ಗಣಪತಿ ಮುಂದೆ ಹಾಕಿ ಆ ಒಂದು ಡ್ಯಾನ್ಸ್ ಆಡ್ತಕ್ಕಂಥದ್ದಾಗಲಿ, ನೃತ್ಯ ಮಾಡ್ತಕ್ಕಂಥದ್ದಾಗಲಿ, ಎಂಜಾಯ್ ಮಾಡ್ತಕ್ಕಂಥದ್ದಾಗಲಿ ಒಂದು ಕ್ಷಣ ನಮಗೆ ಶಾಕ್ ಆಗಬೇಕು, ಏನಿದು ಗಣಪತಿ ಮುಂದೆ ಇಂಥ ಹಾಡು ಬರ್ತಾ ಇದೆಯಲ್ಲ ಅಂತ ಹೇಳಿ. ಅಂದರೆ ಅದೆಲ್ಲವೂ ಕೂಡ ಒಂದು ಖುಷಿ, ಅದನ್ನೆಲ್ಲವನ್ನು ಕೂಡ ಅನುಭವಿಸ್ತಕ್ಕಂಥದ್ದೇ ಒಂದು ಆನಂದ. ಮತ್ತೆ ಅದಾದಮೇಲೆ ಮಧ್ಯಾಹ್ನ ಆಗೋಯ್ತು, ಸಂಜೆ ಮತ್ತೆ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ಅಂತ ಹೇಳಿ ಆಗ ಸಂಧ್ಯಾ ಕಾಲದ ಪೂಜಾನುಷ್ಠಾನ ನಡಿಬೇಕಲ್ಲ, ಷೋಡಶೋಪಚಾರ ಪೂಜೆ ಭಗವಂತನಿಗೆ. ಆ ಕ್ಷಣ ಮಾತ್ರ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಎಲ್ಲರೂ ಕೂಡ ನೀಟಾಗಿ ಕೈಕಾಲು ಮುಖ ತೊಳ್ಕೊಂಡು ಹಣೆ ಕುಂಕುಮ ಇಟ್ಕೊಂಡು, ಅದರಲ್ಲೂ ತಿಲ್ಕ ಬೇರೆ ಇಟ್ಕೊಂಡು ಹಣೆಗೆ ಒಂದು ಪಟ್ಟಿ ಕಟ್ಕೊಂಡು ಗಣಪತಿ ಮುಂದೆ ಭಕ್ತಿ ಶ್ರದ್ಧೆಯಿಂದ ಆಡಾಡಿ ಅದೊಂದು ಅರ್ಧ ಗಂಟೆ ಮಾತ್ರ ಗಣಪನ ಪ್ರಾರ್ಥನೆ, ಆಮೇಲೆ ಮುಗೀತು. ಮತ್ತೆ ಪಿಕ್ಚರ್ ಹಾಡುಗಳು ಶುರು ಮಾಡಿ ಡ್ಯಾನ್ಸ್ ಆಡಿ ನಾನಾ ರೀತಿ ಎಂಜಾಯ್ಮೆಂಟು. ಅದರ ಜೊತೆಯಲ್ಲಿ ಅಕ್ಕಪಕ್ಕ ಮನೇಲಿರೋರಿಗೆಲ್ಲರೂ ಕೂಡ ಸದ್ದು ಮಾಡಿ ಒಂದು ಸ್ವಲ್ಪ ಅವ್ರಿಗೊಂದು ಸ್ವಲ್ಪ ಸಮಸ್ಯೆ ಮಾಡಿ, ಇರಿಟೇಟ್ ಮಾಡಿ, ಅವ್ರಿಗೊಂದು ಸ್ವಲ್ಪ ಕಿರಿಕಿರಿ ಮಾಡಿ, ಅವ್ರು ಬರಬೇಕು, ಹೇಳಬೇಕು, ಅಪ್ಪ ನಿಲ್ಲಿಸ್ರಪ್ಪ ಸಾಕು ಅಂತ ಹೇಳಿ ಅಷ್ಟರ ಮಟ್ಟಿನವರೆಗೂ ಕೂಡ ರೋದನೆ ಕೊಟ್ಟು ಅದೆಲ್ಲವೂ ಕೂಡ ಆ ಸಮಯಕ್ಕೆ ಒಂದು ಕಡೆ ಖುಷಿ. ಆದರೆ ಒಂದಿಷ್ಟು ಜನಕ್ಕೆ ಅದನ್ನೇ ಸ್ವಲ್ಪ ದೊಡ್ಡದು ಮಾಡಿಬಿಡ್ತಾರೆ ಕೆಲವೊಂದಷ್ಟು ಜನ. ಏನೂ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಹಬ್ಬ ಹರಿದಿನಗಳು ಅಂದಮೇಲೆ ವರ್ಷಕ್ಕೊಮ್ಮೆ ಬರ್ತಕ್ಕಂಥದ್ದು. ಆಗ ನಾವೂ ಕೂಡ ಸ್ವಲ್ಪ ಕಂಟ್ರೋಲಲ್ಲಿ ಮಾಡಬೇಕಾಗತ್ತೆ. ನಾವು ಕಂಟ್ರೋಲ್ ತಪ್ಪಿ ಮಾಡಲಿಕ್ಕೆ ಹೋಗ್ತೀವಿ, ಅದು ಇನ್ನೇನೋ ಸಮಸ್ಯೆಗಳು ಈಡಾಗುತ್ತೆ. ಇರಲಿ, ವಿಚಾರಗಳು ಸಾಕಷ್ಟು ಇದೆ ಹಂಚ್ಕೊಳ್ಳೋದು, ಮತ್ತಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋಣ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲೇ ತಿಳಿಸ್ತಾ ಇದ್ದೆ ಸಂಭ್ರಮ ಸಡಗರದ ಕುರಿತಾಗಿ. ನಾನು ಕೂಡ ತಿಳಿಸ್ತಾ ಇದ್ದೆ, ನಾವು ಕೂಡ ಹೀಗೆ ತೊಗೊಂಡು ಬಂದ್ವಿ 12 ಅಡಿ ಗಣಪತಿ. ಆಗ ನೋಡಿ ನಾವೂ ಕೂಡ ಒಂದು ತಪ್ಪೆ ಮಾಡಿದ್ದ ಆ ಕ್ಷಣ. ಏನಪ್ಪ ಅಂದರೆ 12 ಅಡಿ ಗಣಪತಿ ಅಂದರೆ ಮಣ್ಣಿಂದ ಸಿಗುತ್ತೆ, ನಾವು POP ತೊಗೊಂಬರ್ಬೇಕು, ನಮಗೊಂದು ಆಸೆ. ಹಾಗಾಗಿ ಗುರುಗಳೇನು ಮಾಡಿದ್ರು, ನಮಗೆಲ್ಲರಿಗೂ ಕೂಡ ಹೇಳಿದ್ರು, ನೋಡಪ್ಪ ನೀವು ತೊಗೊಂಡು ಬಂದಿದ್ದೀರಿ, ಆಯಿತು ಸರಿ, ಸಣ್ಣದೊಂದು ಮಣ್ಣಿನ ಗಣಪತಿ ತೊಗೊಳ್ಳಿ. ನೀವು ಹಿಂದೆಗಡೆ ಇರ್ತಕ್ಕಂಥ ಗಣಪ ಅದನ್ನು ತಾವು ಹಾಗೆ ಇಟ್ಕೊಂಬಿಡಿ, ಅದನ್ನೆಲ್ಲೂ ಕೂಡ ವಿಸರ್ಜನೆಯನ್ನು ಮಾಡಲಿಕ್ಕೆ ಹೋಗಬೇಡಿ.
ವಿಸರ್ಜನೆ ಮಾಡಿದ್ರೆ ಅದು ಕರಗೋದಿಲ್ಲ, ಜಲಚರಗಳಿಗೆಲ್ಲರಿಗೂ ಕೂಡ ಸಮಸ್ಯೆ ಆಗುತ್ತೆ, ನೀವು ಅದನ್ನು ವಿಸರ್ಜನೆ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ನಾವು ತಂದಿದ್ದು ಪಂಚಮುಖಿ ಗಣಪತಿ, ಬಹಳ ದೊಡ್ಡದಾಗಿ ಸೂಪರ್ ಗಣಪತಿ ಅದು. ಅದಾದಮೇಲೆ ಗುರುಗಳು ಬಂದು ಒಂದು ಮಾಹಿತಿ ಕೊಟ್ಟರು, ಯಾವುದೇ ಕಾರಣಕ್ಕೂ ಕೂಡ POP ಗಣಪತಿ ತಾವು ಪೂಜೆ ಮಾಡಿ ನಿಮ್ಮ ಶ್ರದ್ಧಾಭಕ್ತಿ ಆದರೆ ನೀರಿನಲ್ಲಿ ಮಾತ್ರ ಬಿಡುವಂಗಿಲ್ಲ. ತಾವು ಮಣ್ಣಿನ ಗಣಪತಿಯನ್ನು ತಗೊಳ್ಳಿ, ಇನ್ನೊಂದು 3 ಅಡಿದು 4 ಅಡಿದು ತಗೊಳ್ಳಿ, ಕೂಡಿಸಿ ಭಗವಂತನಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸಿ ಆ ಮಣ್ಣಿನ ಗಣಪತಿ ಮತ್ತು ಮಣ್ಣಿನ ಗೌರಿ ಇದೆರಡನ್ನು ಮಾತ್ರ ತಾವು ನೀರಿಗೆ ವಿಸರ್ಜನೆಯನ್ನು ಮಾಡಬೇಕು. ಆಗ ತಾವು ಏನು ಕಷ್ಟಪಟ್ಟಿದ್ದೀರಪ್ಪ ಆ ಕಷ್ಟಕ್ಕೆ ತಕ್ಕ ಪ್ರತಿಫಲ ನಿಮಗೆ ಸಿಗುತ್ತೆ, ಸಂಪೂರ್ಣವಾಗುತ್ತೆ ನಿಮ್ಮ ವ್ರತಾನುಷ್ಠಾನ ಅಂತ ಹೇಳಿದ್ರು. ಅದೆಲ್ಲವೂ ಕೂಡ ಆಯಿತು. ಹಂಗೂ ಹಿಂಗೂ ಮಾಡಿ ಕಷ್ಟಪಟ್ಟೊಂದು ಮಣ್ಣಿನ ಗಣಪತಿನೂ ಕೂಡ ತೊಗೊಂಡು ಬಂದು ಪೂಜಾನುಷ್ಠಾನವೆಲ್ಲವೂ ಕೂಡ ಆಯಿತು. ಕೊನೆಗೆ ಆಗ ನಾವೆಲ್ಲ ಕೂಡ ಯುವಕರಲ್ವ, ನಮ್ಗೆ ಅಷ್ಟಾಗಿ ದೊಡ್ಡ ಮಟ್ಟದ ಒಂದು ಮ್ಯೂಸಿಕ್ ಸಿಸ್ಟಮನ್ನು ತರಿಸ್ತಕ್ಕಂಥದ್ದಾಗಲಿ ಅದೆಲ್ಲವೂ ಕೂಡ ನಮ್ಮ ಕೈಯಲ್ಲಿ ಆಗಲಿಲ್ಲ. ಇರೋದ್ರಲ್ಲೇ ಚಿಕ್ಕುಟವಾಗಿ ಒಂದು ಟಮಟೆಯನ್ನು ತರಿಸಿ ಅವ್ರಿಗೆಲ್ರಿಗೂ ಕೂಡ ನೋಡಿಕೊಂಡು, ಅದಾದಮೇಲೆ ಆ ಒಂದು ಶಬ್ದಕ್ಕೆ ಆ ಒಂದು ನಾದಕ್ಕೆ ಗಣಪತಿಯ ಮುಂದೆ ನೃತ್ಯವನ್ನು ಮಾಡಿ ಡ್ಯಾನ್ಸನ್ನು ಆಡ್ತಾ ಆ ಗಣಪತಿಯನ್ನು ನೀರಿಗೆ ವಿಸರ್ಜನೆ ಮಾಡಲಿಕ್ಕೆ ಗುರುಗಳನ್ನೂ ಕೂಡ ಟ್ರ್ಯಾಕ್ಟರಲ್ಲಿ ಕೂಡಿಸ್ಕೊಂಡು ಅದು ಎಲ್ಲೆಲ್ಲಿ ಸುತ್ತಾಡಿದೀವೋ ನಾವು, ಅದನ್ನೂ ಕೂಡ ಕನ್ಫ್ಯೂಷನ್ ಆಗಿ ಕೊನೆಗೆ ಎಲ್ಲಿಂದ ಎಲ್ಲಿಗೋ ಹೋಗಿ ಕೊನೆಗೆ ಗಣಪತಿಯನ್ನು ನೀರಿಗೆ ವಿಸರ್ಜನೆ ಮಾಡಿದ್ದು ಕೂಡ ಆಯಿತು. ಅದಾದಮೇಲೆ ಸುಮಾರು ದಿವಸಗಳಾದ ನಂತರ ಹೀಗೆ ಕಾಲಕ್ರಮೇಣ ಹೋಗ್ತಾ ಆ POP ಗಣಪತಿನೂ ಕೂಡ ಹಾಗೆ ಭಿನ್ನವಾದ ಕಾರಣದಿಂದ ಅದನ್ನು ಕೂಡ ಕೊನೆಗೆ ಏನೂ ಮಾಡೋಕ್ಕಾಗ್ದಿರ ನೀರಿಗೆ ವಿಸರ್ಜನೆ ಮಾಡಬೇಕಾಯಿತು. ಆವಾಗ ನನಗೆ ಅರ್ಥ ಆಯಿತು ಯಾಕೆ POP ಗಣಪತಿಯನ್ನು ನೀರಿಗೆ ವಿಸರ್ಜನೆ ಮಾಡಬಾರ್ದು ಅಂತ. ಆವಾಗ ಸ್ವಲ್ಪ ನಮ್ಮ ಮನೆ ಹತ್ರನೇ ಗೊತ್ತಿರೋ ಜಾಗದಲ್ಲೇ ನೀರಿಗೆ ವಿಸರ್ಜನೆ ಮಾಡಿದ್ದಲ್ವ. ಸೊ ಸಾಧಾರಣವಾಗಿ ನಾನು ಓಡಾಡ್ಕೊಂಡು ಬರಬೇಕಾದ್ರೂ ಕೂಡ ನೋಡ್ತಿದ್ದೆ. ಆಗ ನೋಡಿದಾಗ ಅಂದ್ಕೊಂಡಿದ್ದು ಓಹೋ ಇದು ಸಮಸ್ಯೆ ಆಗುತ್ತೆ. ಯಾಕೆಂದರೆ ಸುಮಾರು ನಾನು ದಿವಸಗಳ ತನಕನೂ ಕೂಡ POP ಗಣಪತಿ ಕರಗೇ ಇರಲಿಲ್ಲ, ನೀರಿನಲ್ಲಿ ಹಾಗೇ ಇತ್ತು. ಸುಮಾರು ದಿವಸಗಳಾದ ಮೇಲೆ ಕಾಲಕ್ರಮೇಣ ಆದಮೇಲೆ ಒಂದು ಚೂರು ಕರಗಿ ಕೊನೆಗೆ ಅದು ಸಂಪೂರ್ಣವಾಗಿ ಒಳಗೋಯ್ತು. ಅದನ್ನು ನೋಡಿದಾಗ ನಾನು ಅಂದ್ಕೊಂಡೆ, POP ಗಣಪತಿಯನ್ನು ನೀರಿನಲ್ಲಿ ಮುಳುಗಿಸೋದ್ರಿಂದ ಇನ್ನಿಷ್ಟು ಸಮಸ್ಯೆಗಳು ಈಡಾಗತ್ತೆ, ಒಳಗಡೆ ಇರತಕ್ಕಂಥ ಜಲಚರಗಳಿಗೆ ಏನೇನು ಸಮಸ್ಯೆ ಆಗುತ್ತೆ. ಅಯ್ಯೋ, ಕೊನೆಗೆ ಆ POP ಗಣಪತಿಯನ್ನು ಇಟ್ಕೊಂಡು ಉತ್ಸವನ್ನೇನೋ ಮಾಡಿದ್ವಿ. ಚಿಕ್ಕ ಗಣಪತಿಯನ್ನು ನೀರಿಗೆ ಬಿಟ್ಟು ದೊಡ್ಡ ಗಣಪತಿಯನ್ನು ಕೂಡ ಟ್ರ್ಯಾಕ್ಟರ್ ಮೇಲೆ ಕೂಡಿಸಿ ಉತ್ಸವವನ್ನು ಕೂಡ ಮಾಡಿ ಸಂಭ್ರಮದಿಂದ ಆಚರಣೆಯನ್ನು ಮಾಡಿ ಮಣ್ಣಿನ ಗಣಪತಿಯನ್ನು ನೀರಿಗೆ ವಿಸರ್ಜನೆ ಮಾಡಿ POP ಗಣಪತಿನ ಹಾಗೆ ಅದನ್ನು ಮುಂದಿನ ದಿನಮಾನಗಳಲ್ಲಿ ವಿಸರ್ಜನೆ ಮಾಡೋಣ ಏನಾದರೂ ಸಮಸ್ಯೆ ಆದಾಗ ಅಂತ ಹೇಳಿ ತೊಗೊಂಡು ಬಂದು ಮತ್ತು ಅದಾದಮೇಲೆ ಆಯಿತು, ಅದನ್ನು ವಿಸರ್ಜನೆ ಆಯಿತು. ಅದಕ್ಕೋಸ್ಕರ ಅವತ್ತು ನನ್ನ ಮನಸ್ಸಿಗೆ ಬಂದಿದ್ದು ಇವತ್ತು ಹೇಳ್ತಾ ಇದ್ದೀನಿ, ಯುವಕರು ತಮ್ಮೆಲ್ಲರಲ್ಲೂ ಒಂದು ಮನವಿ, ಆದಷ್ಟು ತಾವು POP ಗಣಪತಿಯನ್ನು ನೀವು ಇಲ್ಲ ನಾನು ತುಂಬ ದೊಡ್ಡದಾಗೇ ಮಾಡಬೇಕು ಗುರುಗಳೇ ಅಂತ ತಾವು ಒಂದು ವೇಳೆ ತಂದ್ರೂ ಕೂಡ ಅದನ್ನು ಪ್ರತಿ ವರ್ಷ ಅದನ್ನು ಇಟ್ಟು ಪೂಜೆ ಮಾಡಿ ಹೊರತಾಗಿ ನೀರಿನ ಒಳಗಡೆ ಬಿಡ್ತಕ್ಕಂಥದ್ದು ಬೇಡ. ಚಿಕ್ಕದಾಗಿ ಶಾಸ್ತ್ರಕ್ಕೆ ಅಂತ ಹೇಳಿ ಒಂದು ಮಣ್ಣಿನ ಗಣಪತಿಯನ್ನು ತೊಗೊಂಡು ಬಂದು ಅದನ್ನು ನೀರಿಗೆ ವಿಸರ್ಜನೆಯನ್ನು ಮಾಡಿ. ತೀರಾ ನಿಮಗೊಂದು ಆಸೆ ಅಂದರೆ, ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಒಂದಂತೂ ಖುಷಿ ಪಡುವಂಥ ವಿಚಾರ ಏನಪ್ಪ ಅಂದರೆ POP ಗಣಪತಿಯ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ತಯಾರಿಕೆನೇ ಬ್ಯಾನ್ ಮಾಡಿಬಿಟ್ಟಿದ್ದಾರಲ್ಲ, ಅದು ಖುಷಿ. ಸಂಪೂರ್ಣವಾಗಿ ಈ ಒಂದು POP ಗಣಪತಿಯನ್ನು ಏನು ತಯಾರು ಮಾಡಬೇಕು ಅಂತಿದ್ದಾರೋ ಅದನ್ನೇ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಈಗ. ಅದೊಂದು ಖುಷಿ. ಅದರಿಂದ POP ಗಣಪತಿಯ ಒಂದು ಮಾರಾಟಕ್ಕೆ ಯಾವುದೂ ಕೂಡ ಬರ್ತಾ ಇಲ್ಲ, ಅದು ನಿಜಕ್ಕೂ ಒಳ್ಳೆಯದೇ. ಆಮೇಲೆ ಆ ಒಂದು POP ಗಣಪತಿಯನ್ನು ಬರೀ ಮಾಡ್ತಾರಲ್ಲ, ಆ ವಾಸನೆನ ತಗೊಳ್ಳೋದ್ರಿಂದನೂ ಕೂಡ ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗುತ್ತೆ. ಆ ಒಂದು ಶಿಲ್ಪಕಲರು, ಆ ಒಂದು ಕಲಾಕಾರರು ಕೂಡ ತುಂಬ ನೋವು ಅನುಭವಿಸ್ತಾರೆ. ಯಾಕೆಂದರೆ ಆ POP ಆ ಒಂದು ಧೂಳು ಇರುತ್ತಲ್ಲ, ನೀರಲ್ಲಿ ಕಲಿಸ್ಬೇಕಾದ್ರೆ ಆ ಧೂಳು ನಾವು ತೊಗೊಂಡಿದ್ದೇ ಆದರೆ ನಮ್ಮ ಶ್ವಾಸಕೋಶವೆಲ್ಲವೂ ಕೂಡ ಬ್ಲಾಕ್ ಆಗಿ ಉಸಿರಾಟಕ್ಕೆ ಸಮಸ್ಯೆ ಆಗಿ ಬೇರೆ ರೀತಿ ಸಮಸ್ಯೆಗಳು ಈಡಾಗುತ್ತೆ. ಪಾಪ ಇನ್ನೇನು ಮಾಡ್ತಾರೆ, ಅವ್ರು ಮಾಡಲೇಬೇಕು, ಅವ್ರ ಜೀವನ, ಅವ್ರ ವೃತ್ತಿ, ಅದು ಅನುಭವಿಸಲೇಬೇಕು. ಅವತ್ತಿನ ದಿವಸ ನೆಮ್ಮದಿಯಾಗಿ ಕೂತ್ಕೊಂಡು ಒಂದು ಊಟ ಮಾಡಬೇಕು ಅಂದರೆ ಇಷ್ಟೆಲ್ಲ ಸಂಕಷ್ಟಗಳನ್ನು ಅನುಭವಿಸ್ಬೇಕು. ಅದಕ್ಕೋಸ್ಕರ ಮಾಡ್ತಕ್ಕಂಥವ್ರು ಅವರಲ್ಲೇ ಒಂದು ಮನವಿಯನ್ನು ಮಾಡಿ ಸ್ಟಾಪ್ ಮಾಡಿಬಿಟ್ರದು. ಅದರ ಮೇಲೆ ತೊಗೊಳ್ತಕ್ಕಂಥವ್ರು ನಾವೂ ಕೂಡ ಆದಷ್ಟು POP ಗಣಪತಿಗಳನ್ನು ದೂರ ಮಾಡಿ ಮಣ್ಣಿನ ಗಣಪತಿಯನ್ನು ಕೂಡಿಸೋಣ. ಸಂಪೂರ್ಣವಾಗಿ ಆರೋಗ್ಯಕರವಾಗಿರ್ತಕ್ಕಂಥ ಹಬ್ಬದ ಆಚರಣೆಯನ್ನು ಮಾಡೋಣ. ನಿಜಕ್ಕೂ ಒಳ್ಳೆಯದೇ. ಕಳೆದ ಬಾರಿ ನಮ್ಮ ಝೀನಲ್ಲಿ ಒಂದು ಇದು ಮಾಡಿದ್ರು, ನಮ್ಮ ಝೀ ಕುಟುಂಬದಲ್ಲಿರ್ತಕ್ಕಂಥದ್ದೇ ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದನೇ ಕೊಟ್ವಿ. ಏನಪ್ಪ ಅಂದರೆ ನಮ್ಮ ಝೀ ಅವರ ಆಲೋಚನೆ ಮಾತ್ರ ನಿಜಕ್ಕೂ ನನಗೆ ಬಹಳ ಇಷ್ಟ ಆಯಿತು. ಏನಪ್ಪ ಅಂದರೆ ಈ ತೆಂಗಿನ ನಾರಿನ ಒಂದು ಪಾಟ್ ಥರ ಅದರೊಳಗಡೆ, ಅದಾದಮೇಲೆ ಅದರೊಳಗಡೆ ಒಂದು ಮಣ್ಣಿನ ಗಣಪತಿಯ ಒಳಗಡೆ ಒಂದು ಸಸಿಯ ಬೀಜ. ಹೇಗೆ ಅಂದರೆ ಗಣಪತಿಯ ವ್ರತಾನುಷ್ಠಾನ ಆಚರಣೆ ಆದಮೇಲೆ ಆ ಒಂದು ತೆಂಗಿನ ನಾರಿನ ಪಾಟ್ ಏನಿದೆ ಆ ಪಾಟಲ್ಲೇ ಗಣಪತಿಯನ್ನು ಬಿಟ್ಟು ಪ್ರತಿನಿತ್ಯ ಅದಕ್ಕೆ ನೀರು ಹಾಕೋದು. ಆ ಥರ ಅದು ಹೇಗೆ ಅಂದರೆ ಮಣ್ಣೆಲ್ಲ ಸಂಪೂರ್ಣವಾಗಿ ಕರಗಿ ಆ ಒಂದು ಸಸಿ ಅಲ್ಲಿ ಒಳಗಡೆ ಇರ್ತಕ್ಕಂಥ ಬೀಜ ಸಂಪೂರ್ಣವಾಗಿ ಒಂದಿಷ್ಟು ದಿನಗಳಾದ ಮೇಲೆ ಅದರಿಂದ ಒಂದು ಸಸಿ ಉತ್ಪನ್ನ ಆಗಿ ಅದು ಹಾಗೆ ಗಿಡವಾಗಿ ಬೆಳೆದು ಅದೊಂದು ಜ್ಞಾಪಕ
ಕಳೆದ ಬಾರಿಯ ಗಣಪತಿ ಹಬ್ಬದಲ್ಲಿ ನೆಟ್ಟಿರತಕ್ಕಂಥ ಗಿಡ ಇದು. ಗಣಪ ಇಲ್ಲೇ ಐಕ್ಯವಾಗಿದ್ದಾನೆ, ಗಣಪ ನಮ್ಮ ಮನೆಯಲ್ಲೇ ಇದ್ದಾನೆ ಎಂಬತಕ್ಕಂಥ ಒಂದು ಭಾವನೆಯನ್ನು ಜಿ ಕುಟುಂಬದ ವತಿಯಿಂದ ಜಿ ಕನ್ನಡ ಮಾಡಿರ್ತಕ್ಕಂಥ ಒಂದು ಆಲೋಚನೆ ಅದು ನಿಜಕ್ಕೂ ಬಹಳ ಅದ್ಭುತ. ಎಷ್ಟೋ ಜನರ ಮನೆಯಲ್ಲಿ ನಾನು ಆ ಒಂದು ಬಾಕ್ಸನ್ನು ಇವತ್ತಿಗೂ ಕೂಡ ನೋಡ್ತೀನಿ. ಜಿ ಆಲೋಚನೆ ಮಾಡಿರ್ತಕ್ಕಂಥದ್ದಾಗಲಿ, ಇಲ್ಲಿ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರ ಆಲೋಚನೆ ಮಾಡಿ ಆ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಅದು ನಮ್ಮೆಲ್ಲರ ಮನಸ್ಸನ್ನು ಮುಟ್ಟಿದ್ದು. ಸಾಕಷ್ಟು ಜನರ ಬಾಯಲ್ಲಿ ಮಾತು ಕೂಡ ಆಗಿತ್ತು, ಬಹಳ ಹೊಸದಾಗಿರ್ತಕ್ಕಂಥದ್ದಿದೆ, ವಿಭಿನ್ನ ರೀತಿಯಲ್ಲಿರ್ತಕ್ಕಂಥದ್ದಿದೆ, ಇದು ನಿಜಕ್ಕೂ ಭಾಳ ಚೆನ್ನಾಗಿದೆ ಅಂತ ಹೇಳಿ ಇಂತಹ ಕೆಲಸಗಳನ್ನು ಮಾಡೋಣ. ಈ ಬಾರಿಯ ಯುವ ಪ್ರತಿಭೆಗಳಿಗೆ, ಯುವಕರಿಗೆ ನಾನು ನಿಮ್ಮ ಜೊತೆ ಹಬ್ಬವನ್ನು ಆಚರಣೆ ಮಾಡ್ತೀನಿ. ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡೋಣ. ಈ ಬಾರಿಯ ಗಣಪನ ಹಬ್ಬವನ್ನು, ಈಕೋ ಫ್ರೆಂಡ್ಲಿ ಗಣಪತಿ ಹಬ್ಬವನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಬೇಕು. ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗದೇ ಇರತಕ್ಕಂಥ ಗಣಪತಿ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡಬೇಕು. ಆಗೋ ಅಂಥ ಹಬ್ಬ ನಮಗೆ ಬೇಡ. ಇಲ್ಲಿ ನೋಡಿ, ಪರಿಸರಕ್ಕೂ ಹಾನಿ, ನಮಗೂ ಹಾನಿ. ನಮಗೆ ಯಾವ ರೀತಿ ಹಾನಿ ಅದನ್ನು ತಿಳಿಸ್ಬೇಕಾಗತ್ತೆ, ನಾನು ತಿಳಿಸಲೇಬೇಕು. ಯಾಕೆಂದರೆ ಅದರಿಂದನೂ ಕೂಡ ಸಮಸ್ಯೆಗಳು ಈಡಾಗುತ್ತೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವ್ರತಾನುಷ್ಠಾನದ ಕುರಿತಾಗಿ ತಿಳಿಸ್ತಾ ಇದ್ದೆ. ಹಾಗಿತ್ತು, ಹೀಗಿತ್ತು, ನಾವು ಬಾಲ್ಯದಲ್ಲಿ ಆಚರಣೆ ಮಾಡಿರ್ತಕ್ಕಂಥ ವ್ರತಾನುಷ್ಠಾನಗಳು ಮತ್ತೊಂದಷ್ಟಾಗಿತ್ತು. ಅದಾದ ಮೇಲೆ ಪ್ರಕೃತಿಗೆ ಯಾವುದೇ ರೀತಿ ಸಮಸ್ಯೆಗಳಾಗದೇ ಇರೋ ರೀತಿ ಗಣಪನ ಹಬ್ಬನ ಆಚರಣೆಯನ್ನು ಮಾಡಬೇಕು, ನಮಗೂ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅಂತ ಹೇಳ್ತಾ ಇದ್ದೆ. ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ ಅಂತ ಚಿಕ್ಕದಾಗಿ ಚುಟುಕಾಗಿ ಮುಗಿಸ್ಬಿಡ್ತೀನಿ. ಯಾಕೆಂದರೆ ಇನ್ನು ಇವತ್ತಿನ ದಿವಸದ ಔಷಧಿ ಮಾತ್ರ ಬಹಳ ಚೆನ್ನಾಗಿದೆ, ಅದನ್ನು ತಾವೆಲ್ಲರೂ ಕೂಡ ನಿಜಕ್ಕೂ ಮಾಡಿಕೊಳ್ಳೇಬೇಕು. ಯಾಕೆಂದರೆ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಔಷಧಿ ಅಂತಲೇ ಹೇಳ್ಬೋದು. ಇನ್ನು ಏನಪ್ಪ ನಮಗಾಗುವಂಥ ಸಮಸ್ಯೆಗಳು? ನಾವು ಮೈಮರೆತು ಮಿತಿಮೀರಿ ನಮ್ಮ ಆಚರಣೆಗಳನ್ನು ಆಚರಣೆ ಮಾಡಲಿಕ್ಕೆ ಹೋಗ್ತೀವಿ, ಆಗ ಸಮಸ್ಯೆಗಳು ಸಾಕಷ್ಟು ಆಗುತ್ತೆ. ಅದರಲ್ಲೂ ಬಲು ಮುಖ್ಯವಾಗಿ ಈ ಲಾಸ್ಟಲ್ಲಿ ಗಣಪನನ್ನು ವಿಸರ್ಜನೆಯನ್ನು ಮಾಡಬೇಕಾದ್ರೆ ಈಜು ಬರದೇ ಇರತಕ್ಕಂಥವ್ರು ಗಣಪನ ವಿಸರ್ಜನೆಯನ್ನು ಮಾಡಲಿಕ್ಕೆ ಹೋದಾಗ ಇಂತಹ ಸಮಸ್ಯೆಗಳಿಂದ ಸಾವನ್ನಪ್ಪಿರತಕ್ಕಂಥದ್ದನ್ನು ಪ್ರತಿ ವರ್ಷವೂ ಕೂಡ ನಾವು ನೋಡ್ತಾನೇ ಇದ್ದೇವೆ. ನೋಡಿ, ಇದು ಯಾವ ರೀತಿ ಅಂದರೆ ಕೊನೆಗೇನಪ್ಪ ಅಂದರೆ ಗಣಪನ ಮೇಲೆ ಆಪಾದನೆ. ಇದು ಗಣಪನ ಹಬ್ಬ ನೋಡಪ್ಪ, ಗಣಪತಿಯ ವಿಸರ್ಜನೆ ಟೈಮಲ್ಲಿ ನನ್ನ ಮಗ ಪ್ರಾಣ ಕಳ್ಕೊಂಬಿಟ್ಟ ಅಂತಾರೆ. ಸಮಸ್ಯೆ ಗಣಪನಿಂದ ಆಗಿದ್ದ ಹೇಳಿ? ಸಮಸ್ಯೆ ಗಣಪನಿಂದ ಆಗಿದ್ದ ಇಲ್ಲ ಇವ್ರು ಮಾಡ್ಕೊಂಡಿದ್ದ? ಗಣಪನಿಗೆ ಯಾಕೆ, ಗಣಪನಿಗೆ ಏನಾದರೂ ಮನಸ್ಸಿನಲ್ಲಿ ಇರುತ್ತಾ ಇವತ್ತು ಚೆನ್ನಾಗಿ ವ್ರತಾನುಷ್ಠಾನ ಆಚರಣೆ ಮಾಡಿಲ್ಲ, ಇವನನ್ನ ಜೊತೆಲಿ ಕರ್ಕೊಂಡು ಹೋಗ್ಬಿಡೋಣ ಅಂತ? ದೇವರು ಯಾವತ್ತಾದರೂ ಅಂತ ಆಲೋಚನೆಗಳನ್ನು ಮಾಡ್ತಾರ? ಕೊನೆಗೆ ಇವ್ರು ಮಾಡ್ಕೊಳ್ತಕ್ಕಂಥ ಒಂದಿಷ್ಟು ಅನಾಹುತಗಳಿಂದ ಗಣಪನಿಗೆ ಕೆಟ್ಟ ಹೆಸರು. ದಯವಿಟ್ಟು ಯಾರು ಅಂತ ಕೆಲಸವನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಹೇಳ್ತಾ ಇದ್ದಲ್ಲ ದೊಡ್ಡ ದೊಡ್ಡ ಗಣಪತಿ ಅಂತ ಹೇಳಿ, ಆ ಗಣಪತಿಯನ್ನು ಹೊರಲಾರ್ದಿರೋ ಹೊರಬೇಕಾಗತ್ತೆ. ಅಂತಹ ಸಮಯದಲ್ಲಿ ನೀರಿಗೆ ವಿಸರ್ಜನೆ ಮಾಡಬೇಕಾದ್ರೆ ಆ ಭಾರವನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ, ಗಣಪತಿಯ ಜೊತೆ ಅವರೂ ಕೂಡ ಮುಳುಗೋಗ್ಬಿಡ್ತಾರೆ. ಇಂತಹ ಸಮಸ್ಯೆಗಳನ್ನು, ಇಂತಹ ಸಂದರ್ಭಗಳನ್ನು ಪ್ರತಿ ವರ್ಷವೂ ಕೂಡ ನಾವು ಅನುಭವಿಸ್ತಾನೇ ಇದ್ದೇವೆ, ನಾವು ನೋಡ್ತಾನೇ ಇದ್ದೇವೆ. ಗಣಪನ ಹಬ್ಬ ಪ್ರಾರಂಭದ ಹಂತದಿಂದ ಹಿಡಿದು ಗಣಪನ ಹಬ್ಬ ಮುಗಿಯೋವರೆಗೂ ಕೂಡ ವಾರ್ತೆಗಳಲ್ಲಿ ಒಂದಿಷ್ಟು ವಾರ್ತೆಗಳು ಗಣಪನ ಹಬ್ಬ ವೈಭವೀಪೂರಿತವಾಗಿ ಹಾಗಾಚರಣೆ ಆಗ್ತಾ ಇದೆ, ಹೀಗಾಚರಣೆ ಆಗ್ತಾ ಇದೆ, ಆ ಖುಷಿ ಬೇರೆ. ಹಬ್ಬ ಮುಗಿದ ಮಾರನೇ ದಿವಸದಿಂದ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ವಾರ್ತೆಗಳಲ್ಲೂ ಕೂಡ ಒಂದೇ ವಾರ್ತೆ, ಈ ಪ್ರಾಂತ್ಯದಲ್ಲಿ ಗಣಪನ ಹಬ್ಬವನ್ನು ಆಚರಣೆಯನ್ನು ಮಾಡಿ ಗಣಪನ ವಿಸರ್ಜನಾ ಕಾಲದಲ್ಲಿ ಇಷ್ಟು ಜನ ಸಾವನ್ನಪ್ಪಿದ್ದಾರೆ, ಆ ಪ್ರಾಂತ್ಯದಲ್ಲಿ ಅಷ್ಟು ಜನ ಸಾವನ್ನಪ್ಪಿದ್ದಾರೆ, ಆ ಡ್ಯಾಮ್ ಹತ್ರ ಗಣಪತಿ ಹಬ್ಬನ ಆಚರಣೆ ಮಾಡೋಕ್ಕೋಗಿ ಅಲ್ಲಿ ಗಣಪತಿನ ವಿಸರ್ಜನೆ ಮಾಡ್ಬೇಕಾದ್ರೆ ಅಷ್ಟು ಜನ ಸಾವನ್ನಪ್ಪಿದ್ದಾರೆ. ಅದನ್ನು ಕೇಳಲಿಕ್ಕೆ ಎಷ್ಟು ನೋವಾಗತ್ತೆ. ದಯವಿಟ್ಟು ಎಲ್ಲರಲ್ಲೂ ಒಂದು ಮನವಿ, ಆದಷ್ಟು ಈ ಬಾರಿಯ ಗಣಪತಿ ಹಬ್ಬವನ್ನು ಚೆನ್ನಾಗಿ ಆಚರಣೆ ಮಾಡೋಣ. ಇಂತಹ ದುರಂತಗಳನ್ನು ನಡೆಯೋದೇ ಬೇಡ, ನಾವು ತಂದುಕೊಳ್ಳಬೇದೇ ಬೇಡ. ಇಂತಹ ದುರಂತಗಳನ್ನು ಆದಷ್ಟು ಸ್ವಲ್ಪ ಜೋಪಾನ. ಸ್ವಿಮ್ಮಿಂಗ್ ಬರೋರೂ ಕೂಡ ಅಂತಹ ಸಮಯದಲ್ಲಿ, ಯಾಕೆಂದರೆ ಕೈಯಲ್ಲಿ ಭಾರ ಇಟ್ಕೊಂಡಿರ್ತೀರಿ, ನಮಗೆ ಬೇಡ. ಕೈಯಲ್ಲಿ ಭಾರ ಇಟ್ಕೊಂಡಿರುವ ಕಾರಣದಿಂದ ಒಂದು ಸತಿ ಗಣಪನ ಜೊತೆ ಒಳಗೋಗ್ಬಿಟ್ರೆ ನಮಗೆ ಸ್ವಿಮ್ಮಿಂಗ್ ಬಂದರೆ ಎಷ್ಟು ಬಿಟ್ಟರೆ ಎಷ್ಟು. ಅದಕ್ಕೋಸ್ಕರ ಗಣಪತಿಯನ್ನು ವಿಸರ್ಜನೆ ಮಾಡ್ತಕ್ಕಂಥದ್ದು ಒಂದು ಶಾಸ್ತ್ರ. ಆ ಶಾಸ್ತ್ರ ಹೇಗಿರುತ್ತೋ ಹಾಗೇ ಇರಬೇಕೆ ಹೊರತಾಗಿ ಆ ಶಾಸ್ತ್ರ ಜೊತೆಗೆ ನಮ್ಮದೂ ಒಂದು ಇರಲಿ ಅಂತ ಹೇಳಿ ನಾವಿನ್ನೇನೋ ಮಾಡೋಕ್ಕೆ ಹೋಗಬಾರ್ದು. ಎಲ್ಲರಲ್ಲೂ ಕೂಡ ಒಂದು ಮನವಿ, ಇಂತಹ ದುರಂತಗಳಾಗದೇ ಇರೋ ರೀತಿ ಈ ಬಾರಿ ನೋಡ್ಕೊಳ್ಳೋಣ. ನಾವೆಲ್ಲರೂ ಕೂಡ ಚೆನ್ನಾಗಿ ಗಣಪತಿ ಹಬ್ಬವನ್ನು ಆಚರಣೆ ಮಾಡೋಣ. ಅದರ ಹತ್ತರಷ್ಟು ವಿಭಿನ್ನ ರೀತಿಯಲ್ಲಿ, ಕಳೆದ ವರ್ಷ ಏನು ವಿಭಿನ್ನ ರೀತಿ, ಏನು ವೈಭವ, ಅದರ ಹತ್ತರಷ್ಟು ವೈಭವೀಪೂರಿತವಾಗಿ ಆಚರಣೆಯನ್ನು ಮಾಡೋಣ ಈ ಬಾರಿಯ ಗಣಪತಿ ಹಬ್ಬವನ್ನು. ಆದರೆ ಯಾರಿಗೂ ಸಮಸ್ಯೆ ಮಾಡತಕ್ಕಂಥದ್ದು ಬೇಡ, ನಮಗೂ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥದ್ದು ಬೇಡ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸದ ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಬೇಕು, ರಾಶಿ ಫಲಗಳನ್ನು ತಿಳ್ಕೊಳ್ಬೇಕು, ಮಾತನಾಡ್ತಕ್ಕಂಥ ಮನಸ್ಸರಿಗೂ ಕೂಡ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕು, ಮಾತನಾಡ್ತಕ್ಕಂಥ ಮನಸ್ಸರಿಗೆ ಕೊಡ್ತಕ್ಕಂಥ ಮಾರ್ಗದರ್ಶನದ ಮೂಲಕ ರಾಶಿ ಫಲವನ್ನು ತಿಳಿಸ್ಬೇಕು. ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಒಂದು ಔಷಧಿಯನ್ನು ಕೂಡ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕು. ಎಷ್ಟು ಕೆಲಸಗಳಿದೆ, ಆದ್ರೂ ಕೂಡ ನಮ್ಮ ಒಂದು ಬಾಂಧವ್ಯ ಇದೆಯಲ್ಲ,
ಮಹರ್ಷಿವಾಣಿ ಕಾರ್ಯಕ್ರಮಕ್ಕೂ ವೀಕ್ಷಕರಿಗೂ ಆ ಒಂದು ಬಾಂಧವ್ಯ ಹೇಗೆ ಅಂದರೆ, ಮಹರ್ಷಿವಾಣಿ ಕಾರ್ಯಕ್ರಮ ಇವತ್ತಿಗೂ ಹೇಳ್ತೀನಿ, ನನಗೊಂದು ನಮ್ಮ ಕಾರ್ಯಕ್ರಮದ ಮೇಲೆ ನನಗೇ ಹೆಮ್ಮೆ ಆಗುವಂಥದ್ದೇನಪ್ಪ ಅಂದರೆ, ಈ ಒಂದು ಕಾರ್ಯಕ್ರಮದಿಂದ ವಿಚಾರಗಳು ಅಂದರೆ ಬರೀ ಜ್ಯೋತಿಷ್ಯ ಶಾಸ್ತ್ರ ಒಂದೇ ವಿಚಾರಗಳು ಮಾತ್ರ ತಲುಪೋದಿಲ್ಲ ಜನರಿಗೆ. ಜನರು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಯಾವ ರೀತಿ ಇರಬೇಕು, ಅವರ ನಡೆ ನಡವಳಿಕೆ, ಆಚಾರ ವಿಚಾರ, ಸಂಪ್ರದಾಯ, ಆರೋಗ್ಯ ಅನಾರೋಗ್ಯ, ನೊಂದ ಮನಸ್ಸಿಗೆ ಒಂದು ಸಾಂತ್ವನ, ಎಲ್ಲದರ ಜೊತೆ ಕೂಡಿ ಮಹರ್ಷಿವಾಣಿ ಕಾರ್ಯಕ್ರಮ ಮತ್ತು ನೋಡ್ತಕ್ಕಂಥ ವೀಕ್ಷರ ಮಧ್ಯೆ ಇರತಕ್ಕಂಥ ಈ ಒಂದು ಸಂಬಂಧ, ಬಾಂಧವ್ಯ, ಒಂದು ಭಾವನಾತ್ಮಕ ಸಂಬಂಧ ಇದೆಯಲ್ಲ, ಅದನ್ನು ನಿಜಕ್ಕೂ ಹೇಳ್ತಿರ್ತದೆ. ಅದಕ್ಕಾಗಿಯೇ ಮಹರ್ಷಿವಾಣಿ ಕಾರ್ಯಕ್ರಮ ಬರೀ ಬೋಧನೆ ಮಾಡ್ತಕ್ಕಂಥದ್ದಲ್ಲ, ವಿಚಾರಗಳನ್ನು ಕೂಡ ತಲುಪಿಸುತ್ತೆ. ಅದೊಂದೇ ವಿಚಾರಕ್ಕೋಸ್ಕರ, ಯಾಕೆಂದರೆ ನಮ್ಮ ಮತ್ತು ವೀಕ್ಷಕರ ಮಧ್ಯೆ ಇರತಕ್ಕಂಥ ಒಂದು ಬಾಂಧವ್ಯ ಆಗಿದೆ. ಭಾನುವಾರದ ಕಾರ್ಯಕ್ರಮದಲ್ಲಿ ನನ್ನ ವಯಸ್ಸಿನಲ್ಲಿರ್ತಕ್ಕಂಥವರು, ಯುವಕರು, ಯುವ ಪ್ರತಿಭೆಗಳು ಸಾಕಷ್ಟು ಜನ ನನ್ನನ್ನು ನೋಡ್ತಾ ಇರ್ತಾರೆ. ಅವರಿಗೆಲ್ಲರಿಗೂ ಕೂಡ ಒಂದು ಮಾಹಿತಿಯನ್ನು ಕೊಡಬೇಕು ಅನ್ನಿಸ್ತು, ಕೊಟ್ಟೆ. ನಾನು ಆಡಿರ್ತಕ್ಕಂಥ ಮಾತಲ್ಲಿ ಏನಾದರೂ ಅಪಸ್ವರ ಇತ್ತು, ಇಲ್ಲಾಂದರೆ ನಾನೇನಾದರೂ ತಪ್ಪಾಡಿದ್ನೋ, ಏನಾದರೂ ಬೇರೆ ಮಾತನ್ನು ಆಡಿ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ತಮ್ಮೆಲ್ಲರಲ್ಲೂ ಕೂಡ ಒಂದು ಕ್ಷಮೆಯನ್ನು ಯಾಚಿಸ್ತೀನಿ. ಆದಷ್ಟು ಈ ಬಾರಿಯ ಗಣಪತಿ ಹಬ್ಬವನ್ನು ಬಹಳ ಚೆನ್ನಾಗಿಯೇ ಆಚರಣೆಯನ್ನು ಮಾಡಿಕೊಳ್ಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ದೀಪವನ್ನು ಪ್ರಜ್ವಲಿಸೋದ್ರ ಜೊತೆಗೆ, ದೀಪವನ್ನು ಹಚ್ಚೋದ್ರ ಜೊತೆಗೆ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡ್ತಾ ಇನ್ನು ರಾಶಿಫಲಗಳನ್ನು ತಿಳಿಸ್ಬೇಕು, ಇಲ್ಲಿರ್ತಕ್ಕಂಥ ಔಷಧಿಯನ್ನು ತಿಳಿಸ್ಬೇಕು. ಸಮಯದ ಅಭಾವ ಸಾಕಷ್ಟು ಇದೆ, ತಡ ಮಾಡೋದು ಬೇಡ. ಚಿಕ್ಕದಾಗಿ ಚುಟುಕಾಗಿ ಪೂಜಾನುಷ್ಠಾನವನ್ನು ನೆರವೇರಿಸಿಬಿಡೋಣ. ಓಂ ಮಹಾದೇವ್ಯೇ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತು. ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನಾ ಮಮ ಸರ್ವದಾ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿವೃದ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನಾ ಮಮ ಸರ್ವದಾ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಅಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಬುದ್ಧಿಂ ಚ ದೇಹಿ ಮೇ. ತಾಯಿ ಶಾರದೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಸರಸ್ವತಿ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಎಲ್ಲರನ್ನೂ ಕೂಡ ಸಂಪೂರ್ಣವಾಗಿ 300 ಮುಕ್ಕೋಟಿ ದೇವತೆಗಳನ್ನೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಈಗ ಪಂಚಾಂಗ ಶ್ರವಣವನ್ನು ಕೂಡ ಮಾಡಬೇಕು. ಪಂಚಾಂಗಕ್ಕೂ ಕೂಡ ಚಿಕ್ಕದಾಗಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿಬಿಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕು. ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೆಲ್ಲರಿಗೂ ಕೂಡ ಸಲ್ಲಿಸಬೇಕು. ಏನಪ್ಪ, ನಾಳೆ ಬೆಳಗ್ಗಿನ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದ ಬಗ್ಗೆ. ನಾಳೆ ಬರೀ ನೇರ ಪ್ರಸಾರ ಅಲ್ಲ, ವಿಶೇಷ ನೇರ ಪ್ರಸಾರ ಅಂತಲೇ ಹೇಳ್ಬೋದು. ಏನಪ್ಪ ಅಂಥದ್ದು? ನಾಳೆ ಏನು ಗೌರಿ ಗಣೇಶ ಹಬ್ಬ. ಇಷ್ಟೊತ್ತರೆಗೂ ಹೇಳ್ತಾನೆ ಇದ್ನಲ್ಲ ಗೌರಿ ಗಣಪತಿಯ ಬಗ್ಗೆ, ಹಬ್ಬದ ವೈಶಿಷ್ಟ್ಯತೆ ಬಗ್ಗೆ, ಹಬ್ಬದ ಕುರಿತಾಗಿ. ನಾಳೆ ಅಲ್ವಪ್ಪ ಆಚರಣೆ. ನಾಳೆ ಏನು ಬೆಂಗಳೂರು ಅಲ್ಲದಿರ ಕರ್ನಾಟಕ, ಹೊರರಾಜ್ಯ, ಹೊರದೇಶ, ದೇಶ ಎಲ್ಲ ಕಡೆ ಕೂಡ ಗಣಪತಿ ಹಬ್ಬದ ಸಂಭ್ರಮ ಎಲ್ಲರಿಗೂ ಕೂಡ ಅಬ್ಬರವಾಗಿ ನಡೀತಾ ಇರುತ್ತೆ, ಬಹಳ ಚೆನ್ನಾಗಿ ನಡೀತಾ ಇರುತ್ತೆ. ಅದೇ ರೀತಿ ನಿಮ್ಮ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮ, ಈ ಒಂದು ಪುಟ್ಟ ದೇಗುಲ ಏನು ನೋಡ್ತಾ ಇದ್ದೀರಿ ತಾವೆಲ್ಲರೂ ಕೂಡ, ಈ ಒಂದು ದೇಗುಲದಲ್ಲೂ ಕೂಡ ಗೌರಿ ಗಣಪ ಇವರಿಬ್ಬರನ್ನು ಕೂಡ ಕೂಡಿಸಿ ಆವಾಹನೆಯನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ, ಪೂಜಾನುಷ್ಠಾನವನ್ನು ಸಲ್ಲಿಸ್ತಾ ಇದ್ದೇವೆ. ನಾಳೆ ಮಹರ್ಷಿವಾಣಿ ಕಾರ್ಯಕ್ರಮ ಪೂಜಾನುಷ್ಠಾನ ಅಂದಮೇಲೆ ಸಮಯ ತಗೊಳ್ಳುತ್ತಲ್ವ, ಆದ ಕಾರಣದಿಂದ ಸತತವಾಗಿ 2 ಗಂಟೆಗಳ ಕಾಲ ನೇರ ಪ್ರಸಾರದ ಕಾರ್ಯಕ್ರಮ ನೆರವೇರ್ತಾ ಇದೆ ನಾಳೆ. ತಾವೆಲ್ಲರೂ ಕೂಡ ನಮ್ಮ ಜೊತೆ ನೀವೂ ಕೂಡ ಹಬ್ಬವನ್ನು ಆಚರಣೆಯನ್ನು ಮಾಡಿಕೊಳ್ಬೇಕು. ತಾವೂ ಕೂಡ ಪೂಜಾನುಷ್ಠಾನಕ್ಕೆಲ್ಲವನ್ನೂ ಕೂಡ ಸಿದ್ಧ ಮಾಡ್ಕೊಳ್ಳಿ. ನಾವೂ ಕೂಡ ಎಲ್ಲವನ್ನೂ ಕೂಡ ಈಗಲಿಂದನೇ ಸಿದ್ಧತೆಯನ್ನು ಶುರು ಮಾಡ್ಕೊಂಡ್ಬಿಡ್ತೀವಿ. ಮತ್ತು ನಾಳೆ ಬೆಳಗ್ಗೆ ನಾವೆಲ್ಲರೂ ಕೂಡ ಸೇರಿ ಗಣಪನ ಹಬ್ಬವನ್ನು ಸಂಭ್ರಮದಿಂದ ಶಾಸ್ತ್ರೋಕ್ತವಾಗಿ ವಿಭಿನ್ನ ರೀತಿಯಲ್ಲಿ, ವಿಜೃಂಭಣೆ ರೀತಿಯಲ್ಲಿ ಆಚರಣೆಯನ್ನು ಮಾಡೋಣ. ಆಯ್ತಲ್ವಾ? ಇನ್ನು ಬಹಳ ವಿಶೇಷವಾಗಿ ಈಗ ಪಂಚಾಂಗ ಶ್ರವಣವನ್ನು ಮಾಡಬೇಕು. ಪಂಚಾಂಗ ಶ್ರವಣವನ್ನು ಮಾಡೋದ್ರ ಜೊತೆಗೆ ರಾಶಿಫಲವನ್ನು ಕೂಡ ತಿಳ್ಕೊಳ್ಳೋಣ. ಆದರೆ ಪಂಚಾಂಗ ಶ್ರವಣವಾದ ನಂತರ ನಿಮಗೆ ಔಷಧಿಯನ್ನು ತಿಳಿಸ್ಬಿಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಶ್ರೀ ಶೋಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯಿನಿ ವರ್ಷ ಋತು ಭಾದ್ರಪದ ಮಾಸ ಶುಕ್ಲ ಪಕ್ಷ 17/9/2023 ಭಾನುವಾರ ಹಸ್ತ ನಕ್ಷತ್ರ. ಭಾನುವಾರ ಹಸ್ತ ನಕ್ಷತ್ರ ಇರುವ ಕಾರಣದಿಂದ ಹಸ್ತ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಯಾರೆಲ್ಲ ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿಕೊಳ್ತಾ ಇದ್ದೀರೋ ತಮ್ಮೆಲ್ಲರಿಗೂ ಕೂಡ ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಜೀ ಕನ್ನಡದ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ಗಣಪನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಭಗವಂತನ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿಯಾಗಲಿ. ಇನ್ನು ಈಗ ಪಂಚಾಂಗ ಶ್ರವಣವನ್ನು ತಿಳ್ಕೊಂಡಿದ್ದಾಯಿತು. ಇವತ್ತು ನಾನು ತಿಳಿಸ್ತಾ ಇರ್ತಕ್ಕಂಥ ಈ ಒಂದು ಔಷಧಿ ನಿಜಕ್ಕೂ ಬಹಳ ಚೆನ್ನಾಗಿದೆ. ಭಂಗ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಈಗಾಗಲೇ ನಾನು ತಿಳಿಸಿರ್ತಕ್ಕಂಥ ಔಷಧಿಗಳಿಂದ ಸಾಕಷ್ಟು ಬದಲಾವಣೆಗಳನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನಾನಂತೂ ಸುಮಾರು ಜನನ ನೋಡಿ ಅನುಭವಿಸ್ತಾ ಇರ್ತೀನಿ. ಅಂದರೆ ನಾನು ಏನು ತಿಳಿಸಿದ್ದೀನಿ ಅದರ ಪ್ರತಿಫಲ ನನಗೆ ಗೊತ್ತಾಗಬೇಕಲ್ಲ, ಅದು ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಅಂತ. ಭಂಗ ಸಮಸ್ಯೆ ಇರತಕ್ಕಂಥವ್ರು ಸುಮಾರು ಜನರ ಮುಖವನ್ನು ನಾನು ಈಗಾಗಲೇ ಗಮನಿಸ್ತಾ ಇದ್ದೀನಿ. ಅವರಾಗವರೇ ಬಂದು ಹೇಳ್ತಾ ಇದ್ದಾರೆ, ಗುರುಗಳೇ ನೋಡಿ ನನ್ನ ಮುಖ ಮೊದಲು ಹೀಗಿತ್ತು, ಈಗ ಹಾಗಿದೆ ಗುರುಗಳೇ, ಸಾಕಷ್ಟು ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ ನಾವು ಅಂತ ಹೇಳಿದಾಗ ಬಹಳ ಸಂತೋಷ ಆಯಿತು. ಈಗ ನಾನು ಏನು ತಿಳಿಸ್ಕೊಟ್ಟಿದ್ದೀನಿ ಇದು ಮತ್ತೊಂದು ಸ್ಟೆಪ್, ಅಂದರೆ ಇದು ಮತ್ತೊಂದು ವಿಭಿನ್ನ ರೀತಿಯಲ್ಲಿರ್ತಕ್ಕಂಥ ಔಷಧಿ ಭಂಗಿನ ಸಮಸ್ಯೆಗೋಸ್ಕರನೇ. ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ಔಷಧಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೇನಪ್ಪ, ನೀವಿನ್ನೇನೋ ಮಾರುಕಟ್ಟೆಗೆ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೇಲಿರ್ತಕ್ಕಂಥದ್ದು ಏನು ಗುರುಗಳೇ ಬಾಳೆಹಣ್ಣೆಲ್ಲ ಇಟ್ಕೊಂಡಿದ್ದೀರಿ ಕೈಯಲ್ಲಿ, ಏನು ತಿಳಿಸ್ಬೇಕು ಅಂದ್ಕೊಂಡಿದ್ದೀರಿ, ಮತ್ತಿಲ್ಲೇನೋ ಹುಡುಕ್ತಾ ಇದ್ದೀರಿ ಅಂತ ಅಂದ್ಕೊಳ್ಬೋದು ತಾವು. ತಿಳಿಸ್ತೀನಿ. ಮೊದಲನೇದಾಗಿ ಬಾಳೆಹಣ್ಣನ್ನು ತೆಗೆದುಕೊಳ್ಳಿ. ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಚೆನ್ನಾಗಿರುತ್ತೆ. ಅಂದರೆ ಪಚ್ಚ ಬಾಳೆಹಣ್ಣು ಸ್ವಲ್ಪ ಮೆತ್ತಗಿರುವ ಕಾರಣದಿಂದ ನಿಮಗಿದು ಆದಷ್ಟು ಬೇಗ ಪಚನ ಕ್ರಿಯೆಗೆ ಉಪಯೋಗ ಆಗುತ್ತೆ. ಅಂದರೆ ಅದು ಸಂಪೂರ್ಣವಾಗಿ ಪಚನವಾಗಬೇಕು. ಈ ಒಂದು ದ್ರವ್ಯ ಗಂಧದ ರೀತಿಯಲ್ಲಿ ತಯಾರಾಗಬೇಕಲ್ವ, ಆ ಕಾರಣದಿಂದ ಈ ಒಂದು ಪಚ್ಚ ಬಾಳೆಹಣ್ಣನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ, ಅಂದರೆ ತಯಾರು ಮಾಡಿ ಇಟ್ಕೊಳ್ಳಿ. ಇದಾಯಿತು. ಇನ್ನು ಇದಾದ ಮೇಲೆ ಅಲೋವೆರಾ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ, ಪ್ರತಿ ಬಾರಿಯ ಕಾರ್ಯಕ್ರಮದಲ್ಲಿ ತೋರಿಸ್ತಾನೆ ಇರ್ತೀನಿ. ಅಲೋವೆರಾ ಈ ರೀತಿಯಾಗಿರ್ತಕ್ಕಂಥದ್ದು ಅಲೋವೆರಾ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇನ್ನು ಇದಾದ ಮೇಲೆ ಆಲೂಗಡ್ಡೆ, ಪೊಟ್ಯಾಟೊ, ಆಲೂಗಡ್ಡೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಅಂದರೆ ಆಲೂಗಡ್ಡೆ ಏನು ಹೆಂಗಿರುತ್ತೆ, ಹಿಂಗೆ ಇರುತ್ತಲ್ವ, ಆದರೂ ಪ್ರತಿನಿತ್ಯ ಮಾತಾಡೋ ರೀತಿಯಲ್ಲಿ ಬಾಯಿಗೆ ಬರುತ್ತೆ. ಅದಕ್ಕೋಸ್ಕರ ನಾನು ನಿಮ್ಮೆಲ್ರಿಗೂ ಕೂಡ ತಿಳಿಸ್ತಿದ್ದೆ. ಆಲೂಗಡ್ಡೆ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಅದರಲ್ಲೂ ಆಲೂಗಡ್ಡೆ ಅಂತಂದರೆ ವಯಸ್ಸಾಗಿರ್ತಕ್ಕಂಥವ್ರು ಗೊತ್ತಾಗುತ್ತೆ. ಮಕ್ಕಳಿಗೆ ಹೆಂಗೆ ಗೊತ್ತಾಗುತ್ತೆ, ಅದೇನೋ ಅಂತ ತಿಂತಿರಲ್ಲ, ಫ್ರೆಂಚ್ ಫ್ರೈಸು, ಫಿಂಗರ್ ಚಿಪ್ಸು ಇಷ್ಟಿಷ್ಟುದ, ಹಾಗೆ ನಾವು ಕೂಡ ತಿಂತೀವಿ. ತಿನ್ನಲ್ಲ ಅಂತಲ್ಲ ಗುರುಗಳೇ, ನೀವು ಬರೀ ನಮ್ಮನ್ನು ಮಾತ್ರ ಹೇಳ್ತೀರಾ ನೀವು ತಿನ್ನಲ್ವಾ, ನಾವು ತಿಂತೀವಿ, ಆದರೂ ಹೇಳಬೇಕಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ. ಇನ್ನು ಆಲೂಗಡ್ಡೆ ಆಯಿತು, ಬಾಳೆಹಣ್ಣು ಆಯಿತು, ಅಲೋವೆರಾ ಆಯಿತು. ಇನ್ನು ಮತ್ತೊಂದು ಏನಪ್ಪ ದ್ರವ್ಯ ಅಂದರೆ ಮೊಸರು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಮೊಸರು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಮೊಸರು ಯಾವುದಾದ್ರೂ ಕೂಡ ಪರವಾಗಿಲ್ಲ, ಆದರೂ ನಾನು ಒಂದು ವಿಚಾರವನ್ನಾದರೂ ಹೇಳ್ತೀನಿ. ಪ್ಯಾಕೆಟ್ ಮೊಸರನ್ನು ಉಪಯೋಗಿಸೋದಕ್ಕಿಂತ ಮನೆಯಲ್ಲೇ ಹಾಲನ್ನು ಎಪ್ಪಾಕಿ ತಾವು ತಯಾರು ಮಾಡ್ಕೊಳ್ತಕ್ಕಂಥ ಮೊಸರು ಬಹಳ ಉತ್ತಮ ಅಂತಲೇ ಹೇಳ್ಬೋದು. ಪ್ಯಾಕೆಟಲ್ಲಿ ತೊಗೊಳ್ತಕ್ಕಂಥ ಮೊಸರಿಗಿನ್ನ ತಾವು ಮನೆಯಲ್ಲಿ ಹಾಲನ್ನು ಹೆಪ್ಪಾಕಿ ಆ ಒಂದು ಮೊಸರನ್ನು ಏನು ತಯಾರು ಮಾಡ್ಕೊಳ್ತೀರಿ ಅದು ಇನ್ನೂ ಉತ್ತಮ ಅಂತಲೇ ಹೇಳೋದು. ಯಾಕಂದರೆ ಕೆಮಿಕಲ್ ಫ್ರೀ, ಪ್ರಿಸರ್ವೇಟಿವ್ಸ್ ಇರೋದಿಲ್ಲ. ಪ್ಯಾಕೆಟ್ ಮೊಸರಾದರೆ ಪ್ರಿಸರ್ವೇಟಿವ್ಸ್ ಇರ್ತವೆ, ಕೆಮಿಕಲ್ಗಳಿರ್ತವೆ. ಹಾಲಿನಿಂದ ಮೊಸರಾಗಲಿಕ್ಕೆ ಅವರು ಕೂಡ ಏನೇನೋ ಕೆಮಿಕಲ್ಗಳಾಗ್ತಾರೆ. ಹಾಲಿಂದ ಮೊಸರಾಗ ಕೆಮಿಕಲ್ ಹಾಕಿಲ್ಲ ಅಂದ್ರೂ ಕೂಡ ಮೊಸರು ಒಂದಿಷ್ಟು ದಿನಗಳು ಇರೋ ತನಕನಾದರೂ ಕೂಡ ಆ ಪ್ರಿಸರ್ವೇಟಿವ್ಸ್ ಇರಬೇಕಲ್ವ, ಅಂದರೆ ಅದೆಷ್ಟು ದಿನ ಅದು ಇರಬೇಕಲ್ವ, ಅದು ಫ್ರೆಶ್ನೆಸ್ ಇರಬೇಕಲ್ಲ, ಅದಕ್ಕೋಸ್ಕರ ಏನೋ ಒಂದು ಕೆಮಿಕಲ್ ಹಾಕ್ತಾರೆ. ಅದರಿಂದ ಮಖಕ್ಕೆ ಏನಾದರೂ ಸಮಸ್ಯೆ ಆಗ್ಬೋದು. ಯಾಕೆ ಬೇಕು ನಮಗೆ? ಯಾಕೆಂದರೆ ನಮ್ಮ ಮನೇಲಿ ಹಾಲಿಲ್ವಾ, ಇಲ್ಲಾಂದರೆ ಹಾಲು ಸಿಗಲ್ವ, ಹಾಲು ಸಿಗುತ್ತಲ್ವ. ಹಾಲನ್ನ ತೊಗೊಂಡು ಅದನ್ನು ಹೆಪ್ಪಾಕಿ ತಾವೇ ಮನೆಯಲ್ಲೇ ಮೊಸರನ್ನು ತಯಾರು ಮಾಡ್ಕೊಳ್ತಕ್ಕಂಥದ್ದು ಉತ್ತಮ. ಇನ್ನು ಇದ್ರ ಜೊತೆಗೆ ಒಂದು ಚೂರು ಅರಿಶಿನವನ್ನು ಕೂಡ ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಅರಿಶಿನವನ್ನು ಕೂಡ ತಯಾರು ಮಾಡಿ, ಅರಿಶಿನ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವ, ಅಪ್ಪಟವಾಗಿರ್ತಕ್ಕಂಥ ಅರಿಶಿನ ಬಹಳ ಉತ್ತಮ. ಇನ್ನು ಪ್ರಾರಂಭ ಮಾಡಿಬಿಡ್ತೀನಿ. ಔಷಧಿಯನ್ನು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಈ ಒಂದು ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಬಿಡ್ತೀನಿ. ಅದು ಇನ್ನೇನೋ ದೊಡ್ಡದಾಗಿರ್ತಕ್ಕಂಥದ್ದಲ್ಲ. ಮೊದಲನೇದಾಗಿ ತಾವು ಏನು ಮಾಡಬೇಕಂದ್ರೆ ಆಲೂಗಡ್ಡೆನ ಕಟ್ ಮಾಡಿ 2 ಹೋಳು ಮಾಡಿ ಮೊದಲನೇದಾಗಿ ಮಖಕ್ಕೆ ಉಜ್ಕೋಬೇಕಂದ್ರೆ ಚೆನ್ನಾಗಿ ಮಖಕ್ಕೆ ಮಸಾಜ್ ಮಾಡ್ಕೊಳ್ಬೇಕು. ಆಲೂಗಡ್ಡೆಯನ್ನು ನೀಟಾಗಿ 2 ಹೋಳು ಮಾಡಿ ಈ ರೀತಿಯಾಗಿ ಮಖದ ಮೇಲೆ ನೀಟಾಗಿ ಮಸಾಜನ್ನು ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಆಲೂಗಡ್ಡೆ 2 ಹೋಳು ಅಂದರೆ ನಾನು ಡೈರೆಕ್ಟ್ ಆಲೂಗಡ್ಡೆನೇ ತೋರಿಸ್ತಿದ್ದೀನಿ. ನಾನು ಇವಾಗ ಕಟ್ ಮಾಡಿ ಮಸಾಜನ್ನು ಮಾಡಿಕೊಂಡ್ರೆ ಮತ್ತೆ ನಾನು ಹಣೆಗೆ ಹಚ್ಕೊಂಡಿರ್ತಕ್ಕಂಥ ವಿಭೂತಿ ಎಲ್ಲ ಹೋಗುತ್ತೆ, ಅದು ಮತ್ತೆ ದೊಡ್ಡ ಕತೆ ಆಗುತ್ತೆ. ಮತ್ತು ನಾನು ಎಲ್ಲಿ ಹೋಗಿ ಮಖ ತೊಳ್ಕೊಳ್ಳೋದು ಏನು ಕತೆ, ಅದೆಲ್ಲ ಸಮಸ್ಯೆ ಆಗೋಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಆಲೂಗಡ್ಡೆನ 2 ಹೋಳು ಮಾಡಿ ನೀಟಾಗಿ ಹಚ್ಕೊಳ್ಬೇಕು. ಇಲ್ಲಿ ಒಂದು ವಿಚಾರ ನಾನು ಸ್ಪಷ್ಟೀಕರಿಸ್ತಾ ಇದ್ದೀನಿ. ಈ ಆಲೂಗಡ್ಡೆ ಹೇಗೆ ಅಂದರೆ ಒಂದಷ್ಟು ಜನಕ್ಕೆ ಅದು ಸರಿ ಹೆಲ್ಪ್ ಆಗುತ್ತೆ, ಒಂದಷ್ಟು ಜನಕ್ಕೆ ಅಲರ್ಜಿ ಆಗೋಗುತ್ತೆ.
ನಾನು ಹೇಳ್ತಾ ಇದ್ದೆ ಗೊತ್ತಾ, ಒಂದಷ್ಟು ಜನ ಒಂದಷ್ಟು ಸಮಯ ಕತೆ ಏನಾಗ್ಬಿಡುತ್ತೆ ಅಂದರೆ, ಒಂದಷ್ಟು ಜನರ ಸ್ಕಿನ್ನು ಅಂದರೆ ಆ ಒಂದು ಚರ್ಮದ ಆ ಒಂದು ಸದೃಢತೆ ಅಂದರೆ ಆ ಒಂದು ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ, ಇಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ, ತಡ್ಕೊಳ್ತಕ್ಕಂಥ ಶಕ್ತಿ ಅದರ ಮೇಲೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಒಂದಷ್ಟು ಜನರ ಚರ್ಮ ಬಹಳ ಸೂಕ್ಷ್ಮ. ಆಲೂಗಡ್ಡೆಯನ್ನು ಅಂದರೆ ಮಸಾಜ್ ಮಾಡ್ಕೊಂಡಿದ್ದ ತಕ್ಷಣ ಚರ್ಮಕ್ಕೆ ಹಚ್ಚಿದ ತಕ್ಷಣ ಸಾಕು, ಸಂಪೂರ್ಣವಾಗಿ ಅಲರ್ಜಿ ಥರ ಆಗೋಗುತ್ತೆ. ಯಾರಿಗೋ ಯಾಕೆ ನಮ್ಮ ತಾಯಿಯವ್ರಿಗೂ ಕೂಡ ಅಷ್ಟೇ, ಅವ್ರಿಗೂ ಕೂಡ ಆಲೂಗಡ್ಡೆ ಅಂದರೆ ಆಗೋದಿಲ್ಲ. ಅಂದರೆ ಊಟದಲ್ಲಿ ತೊಗೊಳ್ತಾರೆ, ಅದು ಬೇರೆ. ಸಾಧಾರಣವಾಗಿ ಅದೊಂದು ವೆಜಿಟೇಬಲ್ ಅಲ್ವಾ, ತರಕಾರಿ, ಊಟದಲ್ಲಿ ಸೇವನೆ ಮಾಡ್ಲಿಕ್ಕೆ ಸಮಸ್ಯೆ ಆಗೋದಿಲ್ಲ. ಆದರೆ ಅದನ್ನು ಚರ್ಮದ ಮೇಲೆ ಹಚ್ಚಿದಾಗ ಅವ್ರಿಗೆ ಅಲರ್ಜಿ ಆಗುತ್ತೆ. ಸೊ ಅದಕ್ಕೆ ಅವ್ರಿಗೆ ಅಲರ್ಜಿ ಆಲೂಗಡ್ಡೆ ಬದಲು ಬೇರೆದನ್ನು ಹೇಳೋದು. ಹಾಗೆ ಒಂದು ವೇಳೆ ತಮಗೇನಾದರೂ ಆಲೂಗಡ್ಡೆಯನ್ನು ಮೊದಲನೇದಾಗಿ ಸ್ವಲ್ಪ ಕೈಗೆ ಹಚ್ಕೊಳ್ಳಿ. ನಿಮಗೇನಾದರೂ ಸ್ಕಿನ್ನಲ್ಲಿ ಅಲರ್ಜಿ ಆಯಿತಾ, ಇಲ್ಲಾಂದರೆ ಬೇರೆ ಏನಾರು ಸಮಸ್ಯೆ ಆಯಿತಾ, ಅದನ್ನು ಮಖಕ್ಕೆ ಹಚ್ಕೊಳ್ಳಿಕ್ಕೆ ಹೋಗ್ಬೇಡಿ. ಒಂದು ವೇಳೆ ಏನೂ ಆಗಲಿಲ್ಲ ಗುರುಗಳೇ, ನಮ್ಗೆ ಆರಾಮಾಗೇ ಇದೆ ಅಂತಂದರೆ ಅದನ್ನು ನೀಟಾಗಿ ಮಖಕ್ಕೆ ಮಸಾಜ್ ಮಾಡ್ಕೊಳ್ಳಿ. ಒಂದು ವೇಳೆ ಯಾರಿಗೆ ಸಮಸ್ಯೆ ಆಗುತ್ತೆ ತಾವು ಅವ್ರಿಗೆ ಆಲೂಗಡ್ಡೆ ಉಪಯೋಗಿಸೋಕ್ಕೆ ಹೋಗ್ಬೇಡಿ. ನೀವು ಡೈರೆಕ್ಟಾಗಿ ನಾನು ತಿಳಿಸ್ತಕ್ಕಂಥ ಔಷಧಿಯನ್ನು ಬಳಸ್ಕೋಬೋದು. ಈಗ ನಾನೇನು ಹೇಳ್ತಿದ್ರೆ, ಮೊದಲನೇದಾಗಿ ಆಲೂಗಡ್ಡೆಯನ್ನು ಹಚ್ಕೊಳ್ಳೋದಕ್ಕಿಂತ ಮುಂಚೆ ಎಳ್ನೀರಲ್ಲಿ ಮಖ ತೊಳ್ಕೊಂಬಿಡಿ. ಈಗ ತೊಗೊಳ್ಬೇಕು. ಎಳ್ನೀರಲ್ಲಿ ನೀಟಾಗಿ ಚೆನ್ನಾಗಿ ಮಖ ತೊಳ್ಕೊಂಡು ಆಲೂಗಡ್ಡೆನ ಹಚ್ಚಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ, ಮುಂದೆ ಯಾವ ಹೆಜ್ಜೆಯನ್ನು ಹಾಕ್ಬೇಕಂದ್ರೆ ಯಾವ ರೀತಿ ನಿಮ್ಮ ಔಷಧಿನ ತಯಾರು ಮಾಡ್ಕೊಳ್ಬೇಕು ಅದನ್ನು ತಿಳಿಸ್ತೀನಿ ಮುಂದಿನ ಭಾಗದಲ್ಲಿ. ಕಾಯ್ತಾ ಇರಿ. ಆಲೂಗಡ್ಡೆನಲ್ಲಿ ಮಸಾಜನ್ನು ಮಾಡ್ಕೊಂಡಿರ್ತಕ್ಕಂಥದ್ದಾಯಿತು. ಈಗ ತಾವೇನು ಮಾಡಬೇಕಪ್ಪ ಅಂದರೆ, ಆಲೂಗಡ್ಡೆನ ಮಸಾಜ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಮತ್ತೆ ಯಾವುದೇ ರೀತಿ ಉಪಯೋಗಿಸ್ಲಿಕ್ಕೆ ಹೋಗ್ಬಿಡಿ, ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಡಿ. ಅದಾಯಿತು, ಅದರ ಕೆಲಸ ಮುಗಿದೋಯ್ತು. ಈಗ ತಾವೇನು ಮಾಡ್ತೀರಿ, ಬಾಳೆಹಣ್ಣನ್ನು ತೆಗೆದುಕೊಳ್ತೀರಿ. ಬಾಳೆಹಣ್ಣು, ಅಲೋವೆರಾ ಇದೆರಡನ್ನೂ ಕೂಡ ಸಂಪೂರ್ಣವಾಗಿ ತಾವು ಮೊಸರಿನ ಸಹಾಯದ ಜೊತೆಗೆ ಸಂಪೂರ್ಣವಾಗಿ ಪಚನವನ್ನು ಮಾಡಿಕೊಳ್ಬೇಕು. ಒಂದು ಪೇಸ್ಟ್ ಥರ ಮಾಡ್ಕೊಳ್ಬೇಕು. ತಾವು ಬಾಳೆಹಣ್ಣನ್ನು ಸಂಪೂರ್ಣವಾಗಿ ಸಿಪ್ಪೆ ಸಮೇತ ಸುರಿದು ಎಲ್ಲವನ್ನು ತೆಗೆದು ಸಿಪ್ಪೆನ ತೆಗೆದು ಪಕ್ಕಕ್ಕೆ ಹಾಕಿ ಒಳಗಡೆ ಇರತಕ್ಕಂಥ ಬಾಳೆಹಣ್ಣನ್ನು ಮಾತ್ರ ತೊಗೊಂಡು ಅದೇನು ಮಾಡ್ತೀರಿ, ಒಂದು ಬೌಲ್ಗೆ ಹಾಕ್ಕೊಂಡು ಅಂದರೆ ಒಂದು ಬಟ್ಲಿಗೆ ಹಾಕ್ಕೊಂಡು, ಅದಾದಮೇಲೆ ಅಲೋವೆರಾ ಮೇಲಿರ್ತಕ್ಕಂಥ ಈ ಒಂದು ಏನಿದೆ ಗ್ರೀನ್ ಕಲರ್ ಹಸಿರು ವರ್ಣದಲ್ಲಿರ್ತಕ್ಕಂಥ ಈ ಒಂದು ಇದರನ್ನೆಲ್ಲ ತೆಗೆದು ಇದ್ರ ಒಳಗಡೆ ಇರ್ತಕ್ಕಂಥ ಜೆಲ್ ಏನಿದೆ, ಆ ಒಂದು ದ್ರವ್ಯ ಏನಿದೆ ಅದನ್ನು ಮಾತ್ರ ತಾವು ಶೇಖರಣೆ ಮಾಡಿಕೊಂಡು ತಾವು ಪಕ್ಕಕ್ಕೆ ಇಟ್ಕೊಂಡು ಅದನ್ನೂ ಕೂಡ ಒಂದು ಬೌಲ್ಗೆ ಹಾಕ್ಕೊಂಡು, ಅದಾದಮೇಲೆ ಒಂಚೂರು ಮೊಸರನ್ನು ಅದಕ್ಕೆ ಹಾಕ್ಕೊಂಡು ಸಂಪೂರ್ಣವಾಗಿ ಪಚನ ಮಾಡಬೇಕು. ಸಂಪೂರ್ಣವಾಗಿ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಇದಕ್ಕೆ ತಾವೇನು ಮಾಡ್ತೀರಿ, ಸ್ವಲ್ಪ ಅರಿಶಿನ, ಜಾಸ್ತಿನೂ ಬೇಡ, ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದೆಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ಮಾಸ್ಕ್ ಥರ ಮಾಡ್ಕೊಳ್ಬೇಕು. ನೀವು ಮುಖದ ಮೇಲೆ ಪೇಸ್ಟ್ ನೀಟಾಗಿ ಹಚ್ಕೊಳ್ಬೇಕು. ನೀಟಾಗಿ ಹಚ್ಕೊಂಡು ಇದನ್ನೂ ಅಷ್ಟೇ ಒಂದು 1 hour ಬಿಟ್ಬಿಡಿ. ಮುಖದ ಮೇಲೆ ಸಂಪೂರ್ಣವಾಗಿ ಅದು ಡ್ರೈ ಆಗುತ್ತೆ, ಅಂದರೆ ಸಂಪೂರ್ಣವಾಗಿ ಒಣಗುತ್ತೆ. ಒಣಗುವ ತನಕನೂ ಕೂಡ ಬಿಟ್ಬಿಡಿ. ಅದಾದಮೇಲೆ ಮತ್ತೊಮ್ಮೆ ತಾವೇನು ಮಾಡ್ತೀರಿ, ಎಳ್ನೀರಲ್ಲಿ ಮುಖ ತೊಳ್ಕೊಳ್ತೀರಿ. ಎಳ್ನೀರಲ್ಲಿ ಮುಖ ತೊಳ್ಕೊಂಡಿದ್ದಾದಮೇಲೆ ಸ್ವಲ್ಪ ರೋಸ್ ವಾಟರ್ನ ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ಇಲ್ಲಾಂದರೆ ಹತ್ತಿನಲ್ಲಿ ಹಾಕ್ಕೊಂಡು ಮುಖದ ಮೇಲೆ ಹಿಂಗೆ ಹಚ್ಕೋಬೇಕಷ್ಟೇ. ಅದನ್ನು ಉಜ್ಜಬಾರ್ದು. ರೋಸ್ ವಾಟರ್ನ ಸ್ವಲ್ಪ ಲೈಟಾಗಿ ಹಿಂಗೆ ಹಾಕ್ಕೊಂಡಾಗ ಸ್ವಲ್ಪ ತಣ್ಣಗಾಗತ್ತೆ. ಆಗ ನಿಮ್ಮ ಮುಖದ ತ್ವಚೆನೂ ಕೂಡ ಸ್ವಲ್ಪ ಸಾಫ್ಟು ಆಗುತ್ತೆ, ಗ್ಲೋನೂ ಬರುತ್ತೆ, ಬಂಗಿನ ಸಮಸ್ಯೆ ಇರತಕ್ಕಂಥದ್ದು ಕೂಡ ಕ್ಲಿಯರ್ ಆಗುತ್ತೆ. ಮುಖದಲ್ಲಿರ್ತಕ್ಕಂಥ ಆ ಒಂದು ತೇವಾಂಶ ಮಾಯ್ಶ್ಚರೈಸಿಂಗ್ನೆಸ್ ಅದೂ ಕೂಡ ಜಾಸ್ತಿ ಆಗುತ್ತೆ. ತಾವು ಬಿಸಿಲಿಗೆ ಬಂದ್ರೂ ಕೂಡ ಆದಷ್ಟು ಬೇಗ ಮುಖ ಟ್ಯಾನ್ ಆಗೋದಿಲ್ಲ, ಅಂದರೆ ಸುಟ್ಟಂಥ ಇದು ಕಪ್ಪಗಾಗೋದಿಲ್ಲ, ಸೂರ್ಯನ ತಾಪಮಾನಕ್ಕೆ ಕಪ್ಪಾಗೋದಿಲ್ಲ, ಟ್ಯಾನ್ ಆಗೋದಿಲ್ಲ. ಮುಖ ತೇವಾಂಶ ಚೆನ್ನಾಗಿರುತ್ತೆ. ಮುಖದಲ್ಲಿ ಆ ಒಂದು ಇಲ್ಲಿರ್ತಕ್ಕಂಥ ತ್ವಚೆನೂ ಕೂಡ ಆರೋಗ್ಯಕರವಾಗಿರುತ್ತೆ. ನಿಮ್ಮ ಮುಖದ ಕಾಂತಿನೂ ಕೂಡ ಬಹಳ ಚೆನ್ನಾಗಿರುತ್ತೆ. ಆ ಒಂದು ಸ್ಕಿನ್ ಗ್ಲೋ ಬರುತ್ತೆ ಗೊತ್ತಾ, ಫೇರ್ನೆಸ್ಸು, ಅದು ನಿಜಕ್ಕೂ ತಾವು ಅನುಭವಿಸಿ ನೋಡಬೇಕು. ತಾವು ಈ ಒಂದು ಅನುಷ್ಠಾನವನ್ನು ಮಾಡಬೇಕು ಅಂದರೆ ಈ ಒಂದು ಔಷಧಿಯನ್ನು ಹಚ್ಕೊಳ್ಳೋದಕ್ಕಿಂತ ಮುಂಚೆ ಈ ಬಿಫೋರು ಆಫ್ಟರ್ ಒಂದು ಫೋಟೋ ತೆಕ್ಕೋಬೇಕು ನೀವು. ಯಾಕೆ ಅಂದರೆ ನೀವೇನು ಕೆಲಸವನ್ನು ಮಾಡ್ತಾ ಇದ್ದೀರಿ ಅದರ ಪ್ರಭಾವ ಹೇಗಿದೆ, ಅದು ಕೆಲಸ ಮಾಡ್ತಿದೆಯಾ ಇಲ್ವಾ ಅನ್ನೋದು ಗೊತ್ತಾಗಬೇಕಲ್ವ ನಮಗೆ. ಅದಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ, ನೀಟಾಗಿ ಮೊದಲೇ ಎಳ್ನೀರು ಅಂದರೆ ತಾವು ಆಲೂಗಡ್ಡೆಯನ್ನು ಉಚ್ಕೊಳ್ಳೋದಕ್ಕಿಂತ ಮುಂಚೆನೇ ಎಳ್ನೀರಲ್ಲಿ ಮುಖ ತೊಳ್ಕೊಂಡು ಒಂದು ಬಿಫೋರ್ ಫೋಟೋ ತೆಕ್ಕೊಳ್ಳಿ. ಅದಾದಮೇಲೆ ಎಲ್ಲವನ್ನು ಕೂಡ ಹಚ್ಕೊಂಡು ಇದೆಲ್ಲ ಔಷಧಿಗಳನ್ನು ತೊಗೊಂಡು ಮತ್ತೆ ಎಳ್ನೀರಲ್ಲಿ ಮುಖ ತೊಳ್ಕೊಂಡು ರೋಸ್ ವಾಟರಲ್ಲಿ ತಾವು ಮುಖವನ್ನು ಅಂದರೆ ಈ ರೀತಿಯಾಗಿ ಅದರ ಮೇಲೆ ಒಂದು ಚೂರೇ ರೋಸ್ ವಾಟರ್ನ ಹಾಕಿ ಟ್ಯಾಪ್ ಮಾಡಿಕೊಂಡು ಮುಖವನ್ನು ಸ್ವಲ್ಪ ನೀವು ಆ ಒಂದು ಅಂದರೆ ಆ ಒಂದು ರೋಸ್ ವಾಟರ್ನ ಹಾಕಿ ಆ ತೇವಾಂಶ ಇರುತ್ತೆ ಗೊತ್ತಾ, ಅದು ಸ್ವಲ್ಪ ಒಣಗ್ತಾ ಇದೆ ಅಂದಾಗ ಮತ್ತೊಂದು ಆಫ್ಟರ್ ಫೋಟೋ ತೊಗೊಳ್ಳಿ. ತಾವೇ ಹೇಳಬೇಕು ಬದಲಾವಣೆ ಯಾವ ಮಟ್ಟಕ್ಕಿದೆ ಅಂತ ಹೇಳಿ. ಆದರೆ ಇಲ್ಲಿ ನಾನು ತಿಳಿಸಿರ್ತಕ್ಕಂಥ ಅಷ್ಟೂ ಕ್ರಿಯೆಗಳನ್ನು ಹೇಗೆ ತಾವು ಮೊದಲು ಆಲೂಗಡ್ಡೆಯನ್ನು ಇಲ್ಲಿ ಹಚ್ಕೊಂಡು ಯಾವುದೇ ರೀತಿಯ ಸಮಸ್ಯೆ ಆಗದೇ ಅದಾದಮೇಲೆ ಮುಂದುವರಿತೀರೋ, ಇಲ್ಲಿ
ತ್ವಚೆಗೆ ಹಾನಿ ಆಗೋ ಅಂಥದ್ದು ಏನೂ ಇಲ್ಲ ಇಲ್ಲಿ ನಾನು ತಿಳಿಸಿರೋದ್ರಲ್ಲಿ. ಬಾಳೆಹಣ್ಣು ಯಾವುದೇ ರೀತಿ ಹಾನಿ ಮಾಡೋದಿಲ್ಲ, ಅಲೋವೆರಾನೂ ಹಾನಿ ಮಾಡೋದಿಲ್ಲ, ಮೊಸರು ಹಾನಿ ಮಾಡೋದಿಲ್ಲ, ಅರಿಶಿನೂ ಹಾನಿ ಮಾಡೋದಿಲ್ಲ. ಆದರೆ ಒಬ್ಬೊಬ್ಬರ ತ್ವಚೆ ಒಂದೊಂದು ರೀತಿ ಇರುತ್ತೆ, ಅದರ ನೇಚರೇ ಬೇರೆ, ಅಂದರೆ ಒಬ್ಬೊಬ್ಬರ ಸ್ಕಿನ್ ನೇಚರೇ ಬೇರೆ. ಅದಕ್ಕೋಸ್ಕರ ತಾವು ಒಮ್ಮೆ ಹೀಗೆ ಮಾಡಿಟ್ಕೊಂಡಿರ್ತಕ್ಕಂಥ ಪೇಸ್ಟನ್ನು ನಿಮ್ಮ ಕೈಯಲ್ಲಿ ಹಚ್ಕೊಳ್ಳಿ. ಏನೂ ಸಮಸ್ಯೆ ಆಗಲಿಲ್ವಾ, ಯಾವುದೇ ರೀತಿ ಸ್ಕಿನ್ ಅಲರ್ಜಿ ಆಗಲಿಲ್ವಾ, ಚರ್ಮದ ಸಮಸ್ಯೆ ಬರಲಿಲ್ವಾ, ಉರಿಯೋದು ಇಲ್ಲಾಂದರೆ ಅಲರ್ಜಿ ಆಗೋದು, ಸಣ್ಣ ಸಣ್ಣ ಗುಳ್ಳೆಗಳಾಗೋದು ಅದೇನೂ ಆಗಲಿಲ್ವಾ, ಅದಾದಮೇಲೆ ತಾವು ಫೇಸ್ ಮೇಲೆ ಅಪ್ಲೈ ಮಾಡಿ, ಅಂದರೆ ನಿಮ್ಮ ಮುಖದ ಮೇಲೆ ಅಪ್ಲೈ ಮಾಡಿ. ಈ ಒಂದು ವಿಚಾರವನ್ನು ತಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇನ್ನು ಇದಾದ ಮೇಲೆ ತಾವು ಮುಖ ತೊಳ್ಕೊಂಡು ಇದೂ ಅಷ್ಟೇ ತಾವೊಂದು ವಾರ ಮಾಡಿ ಸಾಕು. ಆಟೋಮೆಟಿಕ್ಕಾಗಿ ನಿಮಗೆ ಇದರ ಪ್ರಭಾವ ಗೊತ್ತಾಗುತ್ತೆ. ವಾರ ಅಂದರೆ ಪ್ರತಿದಿನ ಮಾಡಬೇಕಾಗುರುಗಳೇ ಬೇಡ, ವಾರದಲ್ಲಿ ಒಂದು 3 ದಿವಸ ಮಾಡಿ, 4 ದಿವಸ ಮಾಡ್ಕೊಳ್ಳಿ ಸಾಕು. ಬಿಟ್ಟು 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 ಮಾಡಿ, ದಿನ ಒಂದು ಅಂದರೆ ಕಂಟಿನ್ಯೂಸ್ ಆಗಿ ಮಾಡೋದು ಬೇಡ. ಒಂದು ದಿವಸ ಬಿಟ್ಟು ಒಂದು ದಿವಸ, ಒಂದು ದಿವಸ ಬಿಟ್ಟು ಒಂದು ದಿವಸ, ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡ್ಬೋದು. ಒಂದು 3 ದಿವಸ ಮಾಡಿದ್ರು, 3 ಸತಿ ಮಾಡಿದ್ರು ಕೂಡ ಇದರ ಬದಲಾವಣೆಗಳು ದೊಡ್ಡ ಮಟ್ಟದಲ್ಲಿರುತ್ತೆ. ತುಂಬ ಸಾಫ್ಟ್ ಆಗುತ್ತೆ ಸ್ಕಿನ್ನು, ಬಹಳ ಚೆನ್ನಾಗಿರುತ್ತೆ. ಈ ಒಂದು ಆಯುರ್ವೇದದ ಔಷಧಿಯನ್ನು ತಾವೆಲ್ಲರೂ ಕೂಡ ಮಾಡ್ಕೊಳ್ಳಿ. ನೋಡಿ, ಲಾಸ್ಟ್ ಟೈಮ್ ನಾನು ಹೇಳಿದ್ನಲ್ಲ, ಬದಲಾವಣೆಗಳನ್ನು ನಾನು ಕೂಡ ಗಮನಿಸ್ತಾ ಇದ್ದೇನೆ, ಸುಮಾರು ಜನ ಹೇಳಿದ್ರು ಅಂತ ಹೇಳಿ ನಾನು ನೋಡಿದಾಗ ನಿಜಕ್ಕೂ ಖುಷಿಯಾಯಿತು. ಮೊದಲು ಆ ಒಂದು ಬಂಗಿನ ಸಮಸ್ಯೆ ಇರತಕ್ಕಂಥವ್ರ ಕಪ್ಪು ಕಲೆಗಳು ಜಾಸ್ತಿ ಇತ್ತಲ್ಲ, ಈಗ ಈ ಒಂದು ಔಷಧಿಗಳೆಲ್ಲವನ್ನೂ ಕೂಡ ಬಳಸ್ತಾ 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 ಆ ಕಪ್ಪಿನ ಕಲೆಗಳು ಎಲ್ಲೋ ಒಂದು ರೀತಿ ತುಂಬ ಕಡಿಮೆ ಆಗಿರತಕ್ಕಂಥದ್ದಿದೆ. ಆ ಕಪ್ಪಿನ ಕಲೆಗಳೇ ಎಷ್ಟೋ ಮಾಯ ಆಗಿರ್ತಕ್ಕಂಥದ್ದಿದೆ, ಕಾಣೆ ಆಗಿರ್ತಕ್ಕಂಥದ್ದಿದೆ. ನೋಡಿ, ಇಲ್ಲಿ ತಾವು ಅಂದ್ಕೊಳ್ಬೋದು, ಗುರುಗಳೇ ತಾವು ಹೇಳ್ತೀರಿ ಗ್ರಹಗತಿಗಳ ಸಮಸ್ಯೆಯಿಂದ ಬಂಗು ಬರುತ್ತೆ, ಅದಾದ ಮೇಲೆ ಅದನ್ನು ಗ್ರಹಗತಿಗಳ ಸಮಸ್ಯೆನೂ ಕೂಡ ದೂರ ಮಾಡ್ಕೊಳ್ಬೇಕು, ಪೂಜಾನುಷ್ಠಾನದಿಂದನೂ ದೂರ ಮಾಡ್ಕೊಳ್ಬೇಕು, ಈ ಕಡೆ ಔಷಧಿಗಳಿಂದನೂ ದೂರ ಮಾಡ್ಕೊಳ್ಬೇಕು ಅಂತ ಹೇಳಿ. ಬರೀ ಔಷಧಿಗಳಿಂದನೇ ಕಡಿಮೆ ಆಗ್ತಾ ಇದೆಯಲ್ಲ ಗುರುಗಳೇ, ಗ್ರಹಗತಿಗಳದ್ದು ಏನಾದರೂ ಸಮಸ್ಯೆ ಇಲ್ಲಿ ನಾವು ಹೆಂಗೆ ಹೇಳಿದ್ರಿ ಅಂತ ಹೇಳಿದಾಗ ಅಲ್ಲೂ ಕೂಡ ನಾನು ಬರ್ತೀನಿ. ನಾನು ಹೇಳಿದ್ದೆ ಪ್ರಾರಂಭದ ಹಂತದಲ್ಲಿ 1-2 ಕಾರ್ಯಕ್ರಮ ಭಾನುವಾರದಲ್ಲಿ ತಿಳಿಸಿದೆ ಇದರ ಅನುಷ್ಠಾನವನ್ನು, ತಂತ್ರಸಾರವನ್ನು ಕೂಡ. ಅಲ್ಲಿ ಗ್ರಹಶಾಂತಿ ಆಗೋಯ್ತು. ಗ್ರಹಗಳಲ್ಲಾಗಿರ್ತಕ್ಕಂಥ ಸಮಸ್ಯೆ, ಗ್ರಹಗಳಲ್ಲಾಗಿರ್ತಕ್ಕಂಥ ವ್ಯತ್ಯಾಸ, ಆಗ ಆ ಗ್ರಹಗಳಲ್ಲೂ ಕೂಡ ನಾವು ಶಾಂತಿಯನ್ನು ಮಾಡಿದ ಮೇಲೆ ಈ ಒಂದು ಔಷಧಿಗಳನ್ನು ಹಚ್ಕೊಂಡ ಮೇಲೆ ಇದರ ಪ್ರಭಾವ ಬೀರ್ತಕ್ಕಂಥದ್ದು, ಇದರ ಬದಲಾವಣೆಗಳನ್ನು ನಾವು ಅನುಭವಿಸ್ತಕ್ಕಂಥದ್ದು. ತಾವು ಒಂದು ವೇಳೆ ಏನೂ ಪೂಜೆಗಳನ್ನು ಮಾಡಿದಿರ ಡೈರೆಕ್ಟಾಗಿ ತಾವು ಔಷಧಿಯನ್ನು ಹಾಕ್ತಾ ಇದ್ದರೆ ಆ ಕ್ಷಣ ಕಡಿಮೆ ಆಗ್ತಾ ಇರುತ್ತೆ, ಮತ್ತೆ ಬರ್ತಾ ಇರುತ್ತೆ. ಗ್ರಹ ಶಾಂತಿನೂ ಆಗಬೇಕು, ಈ ಕಡೆ ಔಷಧಿಯನ್ನು ಕೂಡ ನಾವು ನಿರಂತರವಾಗಿ ನಾವು ಬಳಸ್ತಾ ಬರಬೇಕು. ಇದನ್ನು ತಾವೆಲ್ಲರೂ ಕೂಡ ರೂಢಿ ಮಾಡ್ಕೊಳ್ಬೇಕು. ಇನ್ನು ಇದಿಷ್ಟನ್ನು ಮಾಡಿಕೊಂಡ್ರೆ ಈ ಭಾನುವಾರ ನಾನು ತಿಳಿಸಿರ್ತಕ್ಕಂಥ ಈ ಒಂದು ಔಷಧಿ ಏನಿದೆ, ಈ ಒಂದು ಟಿಪ್ಸ್ ಏನಿದೆ, ಒಂದು ಆರೋಗ್ಯದ ಆಯುರ್ವೇದದ ಔಷಧಿಯ ಇದೊಂದು ರೀತಿ ಏನಪ್ಪ ಅಂದರೆ ಈ ಒಂದು ಬ್ಯೂಟೀಸ್ಗೆ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ತಿನ್ನೋ ಅಂಥದ್ದಲ್ಲ, ಮಖದ ಮೇಲೇನೋ ದೇಹದ ಮೇಲೇನೋ ಆಗಿರತಕ್ಕಂಥ ಚರ್ಮ ಸಮಸ್ಯೆಗಳಿಗೆ ಹಚ್ಕೊಳ್ತಕ್ಕಂಥದ್ದು ಬ್ಯೂಟಿ ಟಿಪ್ ಅಂತಲೇ ಹೇಳ್ಬೋದು. ಇನ್ನು ಏನಕ್ಕೆ ಗುರುಗಳೇ ನೀವು ಬ್ಯೂಟಿ ಟಿಪ್ಸನ್ನು ಹೇಳ್ತಾ ಇದ್ದೀರಿ ಭಾನುವಾರದ ಕಾರ್ಯಕ್ರಮದಲ್ಲಿ? ಹೌದು, ಯಾಕೆಂದರೆ ಈ ಒಂದು ಬಂಗಿನ ಸಮಸ್ಯೆಯಿಂದ ನರಳುತ್ತಾ ಇರ್ತಕ್ಕಂಥ ಕಾರಣದಿಂದ ಹೇಳ್ತಾ ಇದ್ದೇನೆ. ಯುವಕರಿಗೂ ಕೂಡ ಬಂದಿದೆ, ಯುವತಿಯರಿಗೂ ಕೂಡ ಬಂದಿದೆ. ಯುವತಿಯರಂತೂ ಪಾಪ ಸಣ್ಣ ವಯಸ್ಸಿನಲ್ಲಿರ್ತಕ್ಕಂಥ ಯುವತಿಯರಿಗೆ ಸಾಕಷ್ಟು ಜನ ಬಂದಿದೆ. ಯಾಕೆಂದರೆ ಅವರಿಗೆ ಅವರ ಅಂದ ಚಂದನೇ ಒಂದು ಖುಷಿ, ಹೆಣ್ಣು ಮಕ್ಕಳಿಗೆ ಅವರ ಸೌಂದರ್ಯನೇ ಖುಷಿ. ಹೆಣ್ಣು ಮಕ್ಕಳಿಗೆ ಇನ್ನೇನು ಆಸ್ತಿ ಇದೆ, ಸೌಂದರ್ಯವೇ ಆಸ್ತಿ. ಗಂಡು ಮಕ್ಕಳು ನಾವು ಹಂಗಲ್ಲ. ಬೆಳಗ್ಗೆ ಎದ್ದಾಗಲೇ ನಮ್ಮ ಕೆಲಸ ಏನಿದೆ ಅದರ ಮೇಲೆ ನಮ್ಮ ಪಾಡಿಗೆ ನಾವು ಬರ್ತಾ ಇರ್ತೀವಿ ಅಷ್ಟೇ. ಹೆಣ್ಣು ಮಕ್ಕಳು ಹಂಗಲ್ಲ, ಅವು ಸೌಂದರ್ಯದ ಮೇಲೆ ಸಾಕಷ್ಟು ಹೊತ್ತು ಕೊಡ್ತಾರೆ, ಸಾಕಷ್ಟು ಹೆಚ್ಚಿನ ಇದು ಏನಪ್ಪ ಅಂದರೆ ಅದ್ರ ಮೇಲೆ ಜಾಸ್ತಿ ಕಾನ್ಷಿಯಸ್ ಆಗಿ ಕೆಲಸ ಮಾಡ್ತಾರೆ. ಅವರು ಅದ್ರ ಮೇಲೆ ಹೊತ್ತು ಕೊಟ್ಟು ಕೆಲಸ ಮಾಡ್ತಾರೆ, ಅವ್ರು ಅದ್ರ ಬಗ್ಗೆ ತುಂಬ ಆಲೋಚನೆ ಮಾಡ್ತಾರೆ. ಗಂಡು ಮಕ್ಕಳು ನಾವು ಹಂಗಲ್ಲ. ನಾವು ಸಿಕ್ಕಿದ್ದು ಯಾವುದೋ ಒಂದು ಸೋಪ್ ಹಾಕೊಂಡು ಮಗ ತೊಳ್ಕೊಂಡು ನನ್ನ ಪಾಡ ನಾವು ಜಾಕಾಲಿ ಮಾಡ್ಬಿಡ್ತೀವಿ. ಆದರೆ ಇತ್ತೀಚಿನ ದಿನಮಾನಗಳು ನಾವು ಗಂಡು ಮಕ್ಕಳು ನಾವೇನು ಕಡಿಮೆ ಇಲ್ಲ. ನಾವೂ ಅದು ಇದು ಆಳುಮುಳು ಫೇಸ್ ಕ್ರೀಮ್ ಅಂತೆ, ಕಾಂಪ್ಯಾಕ್ಟ್ ಅಂತೆ, ಫೌಂಡೇಶನ್ ಅಂತೆ, ಅದು ಇದು ಹಚ್ಕೊಳ್ತೀವಿ. ನಮ್ಮ ಸಮಸ್ಯೆಗಳು ನಮಗೂ ಕೂಡ ಚರ್ಮದ ಸಮಸ್ಯೆಗಳು ಎದುರಾಗುತ್ತೆ. ಅದಕ್ಕೋಸ್ಕರ ನಾನೀಗ ತಿಳಿಸ್ತಾ ಇರ್ತಕ್ಕಂಥದ್ದು ಗಂಡು ಮಕ್ಕಳು ಮಾಡ್ಬೋದು, ಹೆಣ್ಣು ಮಕ್ಕಳು ಮಾಡ್ಬೋದು. ಇದರಲ್ಲಿ ಸಪ್ರೇಟಾಗಿ ಹೆಣ್ಮಕ್ಳಿಗೆ ಇದು ಗಂಡು ಮಕ್ಕಳಿಗೆ ಇದು ಅಂತಲ್ಲ. ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ತಾವಿಬ್ಬರೂ ಕೂಡ ಬಳಸಿ ನೋಡಿ. ಯುವ ಪ್ರತಿಭೆಗಳು ಕಾಲೇಜ್ಗೆ ಹೋಗ್ತಾ ಇರ್ತಕ್ಕಂಥವ್ರು ಬಿಸಿಲಲ್ಲಿ ಸುತ್ತಾ ಇರ್ತೀವಿ, ಬೈಕಲ್ಲಿ 2 ವೀಲರ್ಗಳಲ್ಲಿ ಸುತ್ತೀವಲ್ಲ, ಜಾಸ್ತಿ ಟ್ಯಾನ್ ಆಗುತ್ತೆ, ಮಕ್ಕ ಕೈಯೆಲ್ಲ ಟ್ಯಾನ್ ಆಗುತ್ತೆ. ಈಗ ನಾನು ತಿಳಿಸಿರ್ತಕ್ಕಂಥ ಈ ಔಷಧಿಯನ್ನು ಬರೀ ಮಕ್ಕಕ್ಕಲ್ಲ, ತಾವು ಕೈಗೂ ಹಚ್ಕೊಳ್ಬೋದು. ಯಾಕಂದರೆ ನಾವೆಲ್ಲರೂ ಕೂಡ ಈ ಒಂದು ಹಾಫ್ ಸ್ಲೀವ್ಸನ್ನು ಹಾಕೊಂಡ್ರೆ, ಹಾಫ್ ಶರ್ಟನ್ನು ಹಾಕೊಂಡ್ರೆ ಇಲ್ಲಿಂದ ಈಚೆಗೆ ಮಾತ್ರ ಪೂರ್ತಿ ಕಪ್ಪಾಗ್ಬಿಡುತ್ತೆ ದೇಹ. ಅದನ್ನು ನಾವು ನೋಡ್ಲಿಕ್ಕಾಗೋದಿಲ್ಲ, ಏನೋ ಒಂಥರ ನಮಗೆ ಸಮಸ್ಯೆ ಆಗ್ತಾ ಇರುತ್ತೆ. ಇಲ್ಲೂ ಕೂಡ ಹಚ್ಕೊಳ್ಬೋದು. ಇನ್ನು ಈ ಒಂದು ಕತ್ತಿನ ಭಾಗ, ಈ ಭಾಗದಲ್ಲೂ ಕೂಡ ಕಪ್ಪಾಗಿರುತ್ತೆ, ಇಲ್ಲೂ ಹಚ್ಕೊಳ್ಬೋದು. ಇನ್ನು ಈ ಒಂದು ಕತ್ತಿನ ಭಾಗದಲ್ಲಿ ಹಿಂಭಾಗದಲ್ಲೂ ಕೂಡ ಕಪ್ಪಾಗುತ್ತೆ, ಆ ಜಾಗಕ್ಕೂ ಕೂಡ ತಾವು ಹಚ್ಕೊಳ್ಬೋದು.
ಇದರಿಂದ ಸಾಕಷ್ಟು ಹೆಚ್ಚಿನ ಪ್ರಭಾವವನ್ನೇ ತಾವು ಗಮನಿಸ್ಬೋದು, ಅಂದರೆ ಅದರ ಬದಲಾವಣೆಗಳನ್ನು ಗಮನಿಸ್ಬೋದು. ಯುವಕರು ತಾವು ಕೂಡ ಹಚ್ಕೊಳ್ಳಿ. ಇದನ್ನು ಹಚ್ಕೊಂಡಿದ್ರಿಂದ ಆಗ್ತಕ್ಕಂಥ ಒಂದಷ್ಟು ಬದಲಾವಣೆಗಳನ್ನು ತಾವೇ ಹೇಳಬೇಕು ನನಗೆ. ನಿಜಕ್ಕೂ ಈ ಒಂದು ಔಷಧಿಯನ್ನು ತಾವೆಲ್ಲರೂ ಕೂಡ ಹಚ್ಕೊಂಡು ಇದರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ತಾವೆಲ್ಲರೂ ಕೂಡ ಅನುಭವಿಸಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವೆಲ್ಲರೂ ಕೂಡ ಖಂಡಿತ ಸಿದ್ಧಪಡಿಸ್ಕೊಳ್ತೀರ. ಇನ್ನು ಮುಂಭಾಗದಲ್ಲಿ ಮಾತನಾಡ್ತಕ್ಕಂಥ ಮನಸ್ಸರಿ ಕೊಡ್ತಕ್ಕಂಥ ಮಾರ್ಗದರ್ಶನದ ಮೂಲಕ ರಾಶಿಫಲವನ್ನು ನಾನು ನಿಮ್ಮ ಮುಂದೆ ತಿಳಿಸ್ತೀನಿ. ಇನ್ನು ಇಂದಿನ ಭಾಗದವರೆಗೂ ಕೂಡ ಇವತ್ತಿನ ದಿವಸ ತಿಳಿಸಬೇಕಾಗಿರತಕ್ಕಂಥ ಔಷಧಿಯನ್ನು ತಿಳಿಸಿರ್ತಕ್ಕಂಥದ್ದಾಯಿತು. ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಂಡಿದ್ದಾಯಿತು. ಪಂಚಾಂಗ ಶ್ರವಣನೆಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದಾಯಿತು. ಒಂದಿಷ್ಟು ವಿಚಾರಗಳನ್ನು ನನ್ನ ಎಲ್ಲ ಯುವ ಪ್ರತಿಭೆಗಳ ಜೊತೆ ಹಂಚಿಕೊಂಡಿರ್ತಕ್ಕಂಥದ್ದು ಆಯಿತು. ಇನ್ನು ಈಗ ರಾಶಿಫಲದತ್ತ ಗಮನವನ್ನು ವಹಿಸಬೇಕು. ಈಗ ಪ್ರಾರಂಭ ಮಾಡೋಣ ರಾಶಿಫಲ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ ರಾಶಿಫಲಗಳನ್ನು ಪ್ರಾರಂಭ ಮಾಡೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥವನ ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಇರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದ್ರೆ ಮಾತನಾಡ್ತಕ್ಕಂಥವನೇ ಸೇರಿ ಸಂಪೂರ್ಣವಾಗಿ ಪ್ರಾರಂಭದ ಹಂತದಲ್ಲೇ ಅದರ ತಲೆಯನ್ನು ಬಗ್ಗಿಸಿರ್ತಕ್ಕಂಥದ್ದಿತ್ತು. ಇನ್ನು ಈಗ ನಿಧಾನವಾಗಿ ತಲೆಯನ್ನು ಎತ್ತಾ ಇರತಕ್ಕಂಥದ್ದಿದೆ. ಇದನ್ನ ಗಮನಿಸಿ ಹೇಳೋದಾದ್ರೆ ಮೀನರಾಶಿನಲ್ಲಿರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆಯನ್ನು ಮಾಡಬೇಕು. ಹಣಕಾಸಿನ ಕುರಿತಾಗಿ ಯಾವುದೇ ರೀತಿ ಮುಂದುವರಿತಕ್ಕಂಥದ್ದು ಬೇಡ. ದೂರಬಾರ ಪ್ರಯಾಣ ಮಾಡ್ತಕ್ಕಂಥದ್ದಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಕೊಟ್ಟು ತೆಗೆದುಕೊಳ್ಳತಕ್ಕಂಥದ್ದಾಗಲಿ, ಸಹಾಯಸ್ತವನ್ನು ಬೇಡತಕ್ಕಂಥದ್ದಾಗಲಿ, ಇಲ್ಲ ಸಹಾಯಸ್ತವನ್ನು ಕೊಡ್ತಕ್ಕಂಥದ್ದಾಗಲಿ, ಇನ್ನೊಬ್ಬರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದಾಗಲಿ ಯಾವುದಕ್ಕೂ ಕೂಡ ಅಷ್ಟಾಗಿ ಸೂಕ್ತವಾಗಿರ್ತಕ್ಕಂಥ ಸಮಯ ಇದಲ್ಲ. ಅವರಿಗೇನೋ ಒಳ್ಳೇದಾಗಬೇಕು ಅಂತ ಹೇಳಿ ತಾವು ಸಹಾಯ ಮಾಡ್ತೀರಿ, ಆದರೆ ಅದು ಎಲ್ಲೋ ಒಂದು ಕಡೆ ನಿಮಗೆ ನಾಳೆ ದಿವಸ ಮತ್ತೆ ಕುತ್ತಾಗ್ತಕ್ಕಂಥದ್ದಿರುತ್ತೆ ಜೋಪಾನ. ಇವತ್ತು ಒಂದು ದಿವಸ ತಾವು ಅದಕ್ಕೆ ತಡೆ ಹಾಕಿ ನಾಳೆಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ತಾವು ಪರೀಕ್ಷೆ ಮಾಡಿ ನೋಡೋದಾದರೆ ನಿಮಗೆ ಬೇಡಿಕೆಗಳೇ ಸಾಕಷ್ಟು ಬರ್ತವೆ. ನಮ್ಗೆ ಇದರ ಅವಶ್ಯಕತೆ ಇದೆ, ಅದರ ಅವಶ್ಯಕತೆ ಇದೆ, ತಾವು ದಯವಿಟ್ಟು ನಮಗೆ ಸಹಾಯ ಮಾಡಿ, ಸಹಾಯ ಮಾಡಿ ಅಂತ. ಆದ್ರೂ ಕೂಡ ಅವರಿಗೆ ಮನಸ್ಸನ್ನು ನೋಯಿಸಬೇಡಿ. ಇವತ್ತಲ್ಲಪ್ಪ ನಾಳೆ ಕೊಡ್ತೀನಿ ಅಂತ ಹೇಳಿ ಅವರಿಗೆ ಸಮಾಧಾನ ಮಾಡಿ ಅದರ ಕೆಲಸವನ್ನು ನಾಳೆಗೆ ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ಅಷ್ಟಾಗಿ ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ತಾವು ಪಶ್ಚಿಮ ದಿಕ್ಕಿನ ಕಡೆ ಪ್ರಯಾಣವನ್ನು ಮಾಡ್ತಕ್ಕಂಥದ್ದಾಗಲಿ, ಇಲ್ಲ ಪೂರ್ವದ ದಿಕ್ಕಿನ ಕಡೆ ಪ್ರಯಾಣವನ್ನು ಮಾಡ್ತಕ್ಕಂಥದ್ದಾಗಲಿ ಬಹಳ ಉತ್ತಮ. ಪಶ್ಚಿಮ ದಿಕ್ಕಿನ ಕಡೆ ಪ್ರಯಾಣ ಮಾಡಿದ್ರು ಇರೋದ್ರಲ್ಲಿ ಸಮಾಧಾನ, ಪೂರ್ವ ದಿಕ್ಕಿನ ಕಡೆ ತಾವು ಪ್ರಯಾಣವನ್ನು ಮಾಡಿದ್ರು ಕೂಡ ಸಮಾಧಾನ. ಪೂರ್ವ ದಿಕ್ಕಿನ ಕಡೆ ಪ್ರಯಾಣ ಇರಲಿ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡಿದ್ದೇವೆ. ತಮ್ಮೆಲ್ಲರಿಗೂ ಕೂಡ ತಾಯಿ ಮಹಾಲಕ್ಷ್ಮಿಯ ಲಕ್ಷ್ಮೀ ಬೋಹರಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಇನ್ನು ಮುಂದಿನ ಭಾನುವಾರಗಳಲ್ಲೂ ಕೂಡ ಇದೇ ರೀತಿ ಸಾಕಷ್ಟು ಹೆಚ್ಚಿನ ಮಾಹಿತಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ನಿಮ್ಮ ಶ್ರೀನಿವಾಸ್ ಶರ್ಮಾ. ನಮಸ್ಕಾರ.